ನಮ್ಮ ಗವಿಸಂಪದ ಯೂಟ್ಯೂಬ್ ಚಾನಲ್ ಈಗ ದಾಸೋಹಂ ಎಂದು ಬದಲಾಗಿದೆ. ಇನ್ನು ಮುಂದೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ನಿಮ್ಮ ಕುಟುಂಬ ಮತ್ತು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಓಂ ಶ್ರೀ ಗುರು ಶಂಭುಲಿಂಗಾಯ ನಮಃ. ಜ್ಞಾನ ಪ್ರತಿಪಾದನ ಸ್ಥಳದ 12ನೇ ಪದ್ಯ. ನೋಡು ನೋಡು ನೀನೇ ಪರವೆಂದು ತತ್ವಗೂಡದೆ ವಿಲಕ್ಷಣನಾಗಿ ನಿಂದು ತತ್ವಗೂಡದೆ ವಿಲಕ್ಷಣನಾಗಿ ನಿಂದು ಅದು ಇದು ಎನ್ನದು ಇದಿರಿಟ್ಟುದು ಅಳಿದು ಪೋಪುದು ಇದು ಅಸತ್ಯವೆಂದು ನೇತಿಗಳೆದು ಮೊದಲ ವಾಸನೆಯ ಹಮ್ಮುವಳಿದು ನಿಜ ಪದವು ಅಖಂಡಿತವೆಂದು ತಿಳಿದು ನೋಡು ನೋಡು ನೀನೇ ಪರವೆಂದು ತತ್ವಗೂಡದೆ ವಿಲಕ್ಷಣನಾಗಿ ನಿಂದು ತತ್ವಗೂಡದೆ ವಿಲಕ್ಷಣನಾಗಿ ನಿಂದು ನೆನಸಿನ ಅಖಿಳ ಜಗವೆಲ್ಲ ಪುಸಿ ಕನಸಿನ ಅಂದದಿ ನಿತ್ಯವಲ್ಲ ಜನನ ಆದಿ ವಿಕೃತಿಯೊಂದು ಇಲ್ಲ ನಿನಗೆ ಎನ್ನುತ್ತಿವೆ ಶ್ರುತಿ ಕುಲವೆಲ್ಲ ನೋಡು ನೋಡು ನೀನೇ ಪರವೆಂದು ತತ್ವಗೂಡದೆ ವಿಲಕ್ಷಣನಾಗಿ ನಿಂದು ತತ್ವಗೂಡದೆ ವಿಲಕ್ಷಣನಾಗಿ ನಿಂದು ಧರಿ ಮೊದಲಾದ ಮೂಲ ಬಿಂದು ಕಡೆ ಚರವು ಅಚರಾದಿ ಒಳಗೆ ಎಂದು ಬೆರೆಸದೆ ಆಶ್ರಯವಾಗಿ ನಿಂದು ತೋರ್ಪ ಗುರು ಶಂಭುಲಿಂಗವೇ ನೀನೆಂದು ನೋಡು ನೋಡು ನೀನೇ ಪರವೆಂದು ತತ್ವಗೂಡದೆ ವಿಲಕ್ಷಣನಾಗಿ ನಿಂದು ತತ್ವಗೂಡದೆ ವಿಲಕ್ಷಣನಾಗಿ ನಿಂದು. ಪ್ರಾತಃ ಸ್ಮರಣೀಯ ಪೂಜ್ಯಪಾದ ಸದ್ಗುರುಗಳ ಶ್ರೀ ಚರಣಾರವಿಂದಗಳಲ್ಲಿ ದಂಡವತ್ ನಮಸ್ಕಾರಗಳನ್ನು ಸಮರ್ಪಿಸಿ ಕ್ಷೇತ್ರಾದಿ ದೇವತೆ ಜಗದ್ಗುರು ಗವಿಸಿದ್ದೇಶ್ವರ ಅಪ್ಪಂಗಳ ಶ್ರೀ ಚರಣಾರವಿಂದಗಳಿಗೆ ನತಮಸ್ತಕನಾಗಿ ಪೂಜ್ಯಪಾದರ ಶ್ರೀರಕ್ಷೆಯಲ್ಲಿ ನಡೆದಂತಹ ಜ್ಞಾನ ಯಜ್ಞದ ಜೀವಂತ ದೇವರಾದ ಪುಣ್ಯಾತ್ಮರೇ, ತಮ್ಮೆಲ್ಲರಿಗೆ ನನ್ನ ಅಭಿನಂದನೆಗಳನ್ನು ಸಲ್ಲಿಸಿದೆ. ಸುಮಾರು ಜ್ಞಾನ ಪ್ರತಿಪಾದನಾ ಸ್ಥಳದ 12ನೇ ಪದ್ಯ ಹೌದಲ್ರಿಪ್ಪ ಇದು? ಸುಮಾರು 11 ಪದ್ಯದವರೆಗೆ ಚಿಂತನೆಯನ್ನ ನೀವು ಏನ್ ಮಾಡ್ತಾ ಬಂದ್ರಿ ಅಂದ್ರೆ ಅನುಸಂಧಾನದಲ್ಲಿ ತಿಳ್ಕೊಂಡಿದ್ದೀರಿ. ಎದರಲ್ಲಿ ತಿಳ್ಕೊಂಡಿದ್ದೀರಪ್ಪ? ಅನುಸಂಧಾನದಲ್ಲಿ ತಿಳ್ಕೊಂಡಿರಿ. ಅನುಸಂಧಾನ ಅಂದ್ರೆ ಹೇಗಿರುತ್ತೆ ಅಂದ್ರೆ ಇದು ಇರ್ತದೆ ನೋಡ್ರಿ, ಊದಿನ ಕಡ್ಡಿ ಗೊತ್ತಲ್ಲ? ಊದಿನ ಕಡ್ಡಿ, ಆ ಊದಿನ ಕಡ್ಡಿ ಒಳಗೆ ಏನಿರುತ್ತೆ ಅಂದ್ರೆ ನಡು ಒಂದು ಬಿದಿರಿನ ಕಡ್ಡಿ ಇರುತ್ತೆ. ಅದರ ಸುತ್ತಲೂ ಒಂದಿಷ್ಟು ಕೆಮಿಕಲ್ ಪೇಸ್ಟ್ ಮಾಡಿರ್ತಾರೆ. ಅಂದ್ರೆ ಅದು ಎರಡು ಸೇರಿ ಏನಾಗಿದೆ ಅಂದ್ರೆ ಊದಿನ ಕಡ್ಡಿ ಆಗಿದೆ. ಎಲ್ಲಿವರೆಗೆ ಊದಿನ ಕಡ್ಡಿ ಬೆಂಕಿ ಜೊತೆಗೆ ಕೂಡಿ ಸುಟ್ಕೊಳ್ಳುವುದಿಲ್ಲೋ ಅಲ್ಲಿವರೆಗೆ ಅದು ಪ್ರಸಾದ ಆಗೋದಿಲ್ಲ. ಪ್ರಸಾದ ಯಾವಾಗ ಆಗುತ್ತೆ ರುದ್ರಣ್ಣ? ಅದು ಯಾವಾಗ ಸುಟ್ಕೊಳ್ಳುತ್ತೆ ಅವಾಗ ಪ್ರಸಾದ ಆಗುತ್ತೆ. ಅಲ್ಲಿ ಸುಟ್ಕೊಳ್ಳಿಲ್ಲ ಅಂದ್ರೆ ಆ ಬಿದಿರು ಕಡ್ಡಿನೇ ಬೇರೆ, ಅದ್ರ ಮೇಲೆ ಹಚ್ಚಿದ ಪೇಸ್ಟೇನೆ ಬೇರೆ ಆಗುತ್ತೆ. ಇಲ್ಲಿ ನೋಡಿ, ಅದನ್ನ ಬೆಂಕಿಯಲ್ಲೇ ಹಚ್ಚು ಬದ್ಲಿ ನೀರಲ್ಲಿ ಹಾಕಿದ್ರೆ ಏನಾದ್ರು ಪ್ರಸಾದ ಆಗುತ್ತಾ? ಇಲ್ಲ. ನೀರಲ್ಲಿ ಹಾಕಿದ್ರೆ ಏನಾಗುತ್ತೆ? ನೆನೆದು ಅದ್ರ ಪೇಸ್ಟ್ ಬೇರೆ ಕಡೆ ಆಗುತ್ತೆ, ಬಿದಿರು ಕಡ್ಡಿ ಬೇರೆ ಕಡೆ ಆಗುತ್ತೆ. ಅದನ್ನ ಕಾಲಿನಲ್ಲಿ ಹಾಕಿ ಎಲ್ಲ ಒಂದ್ ಕಡೆ ತುಳಿದು ಹೋಗದ್ ಬಿಡ್ತಾರೆ. ಅದ್ರ ಜೊತೆಗೆ ಕೂಡಿದ ಬಿದಿರು ಕಡ್ಡಿಯು ಕೂಡ ಯಾವಾಗ ಪ್ರಸಾದ ಆಯ್ತು ಅಂದ್ರೆ ಅದು ಎರಡನ್ನೂ ಜೊತೆ ಬೆಂಕಿಯಲ್ಲಿ ಹಚ್ಕೊಂಡ.
ಹೌದಪ್ಪಾಜಿ. ಅವಾಗ ಅದು ಬೂದಿಯಾಗಿ ಕೆಳಗೆ ಬಿದ್ದಾಗ ನೀವೆಲ್ಲ ಏನ್ ಮಾಡ್ತೀರಿ, ಅದನ್ನ ತಗೊಂಡು ಪ್ರಸಾದ ಅಂತ ಹಣಿಗೆ ಹಚ್ಕೊಂತೀವಿ. ಹೌದು. ವಾಸ್ತವಿಕವಾಗಿ ಅಲ್ಲಿ ಬಿದ್ದದ್ದೇನು ಬಿದಿರು ಕಡ್ಡಿಯ ಬೂದಿ ಅದು. ಹೌದಪ್ಪಾಜಿ. ಅಲ್ಲಿ ಅದೇನ್ ಪೇಸ್ಟ್ ಇತ್ತಲ್ಲ ಅದು ಸುವಾಸ ಆಗಿ ಹೊರಗೆ ಹೋಗ್ಬಿಡ್ತದು. ಹೌದಪ್ಪಾಜಿ. ವಾಸ್ತವಿಕವಾಗಿ ಅಲ್ಲಿ ಬಿದ್ದಿರೋದು ಏನದು ಬಿದಿರು ಕಡ್ಡಿಯ ಬೂದಿ ಅದು. ಹೌದಪ್ಪಾಜಿ. ಬಿದಿರು ಕಡ್ಡಿಯ ಬೂದಿ ಯಾವಾಗ ಪ್ರಸಾದ ಆಯ್ತು ಅಂದ್ರೆ ಸುಟ್ಕೊಂಡ. ಹೌದು. ಹೌದಿಲ್ಲ? ಹೌದು. ಅಲ್ಲಿ ಮೂಲ ಆಗಿರೋದೇನು ಅಂತಂದ್ರೆ ಸುಟ್ಕೋಬೇಕು. ಬಿದಿರು ಕಡ್ಡಿ ಮಾಡಿದ ಏನಲ್ಲಿ ಸುಟ್ಕೋಬೇಕು. ಹೌದಿಲ್ಲ? ಹೇಗೆ ಸುಟ್ಕೊಂಡಾಗ ಬಿದಿರು ಕಡ್ಡಿ ಪ್ರಸಾದ ಆಯ್ತು ಹಾಗೆ ನಿಮ್ಮೆಲ್ಲ ದೇಹಗಳು ಬಿದಿರು ಕಡ್ಡಿವು. ಹೌದು. ಹೌದು. ಈ ಬಿದಿರು ಕಡ್ಡಿಗೆ ಸದ್ರೂಪ ಎಂಬಂತ ಒಂದಿಷ್ಟು ಪೇಸ್ಟ್ ಹತ್ತೈತಿ ಇವಕ್ಕ. ಆ ಸದ್ರೂಪದ ಪೇಸ್ಟ್ ಅನ್ನು ಹಚ್ಕೊಂಡದನ್ನ ನಿನ್ನಿನ 11ನೇ ಪದ ತನಕ ನೋಡ್ಕೊಂಡು ಬಂದ್ರಲ್ಲ ಅದು. ನಿನ್ ನೋಳಿಬಹುದು ಏನ್ ಹೇಳಿದವನು, ನಿನ್ ನೋಳಿಬಹುದು ಏನ್ ಹೇಳಿದ್ರನ, ಅದೇನ್ ಪದ ಅದು? ನಿನ್ನೊಳಿಹುದು ಸತ್ಪದವು ಅದನ್ನ ಅನುಭವದಿಂದ ನೋಡಲು. ನನಗೆ ಸ್ವಲ್ಪ ಅದು ಹಿಂಗ್ ಬರಿಬೇಕು ಅನಿಸ್ತದ. ಕಾಶಿ ಒಳಿಹುದು ಅಂತ ಬರೆದು ಚಲೋ ಹಾಕಿದಿಲ್ಲ. ಕೇದಾರದಲ್ಲಿ ಹುದು ಅಂತ ಬರೆದ್ರೆ ಬರೋರ್ ಆಗುದಿಲ್ಲ. ಹೌದಿಲ್ಲ? ಹಂಗ ಬರೀಲಿಲ್ಲ ಅವರು. ಏನಂತ ಬರೆದ್ರು? ನಿನ್ನೊಳಿಹುದು ಅಂತ ಬರೆದ್ರು. ನಿನ್ನೊಳಿಹುದು ಅಂದಾಗ ಹೆಂಗ್ ಅನಿಸ್ತದ ಅಂದ್ರೆ ಒಂಥರ ಈ ಅನುಸಂಧಾನ ಅನ್ನೋದು ನೀವು ಪ್ರಾಕ್ಟಿಕಲ್ ಇಳಿದ್ರೆ ಅದ್ರ ಕಷ್ಟ ಏನನ್ನೋದು ಗೊತ್ತಾಗುತ್ತೆ. ನೀವು ಪದ್ಯ ಕಂಠ ಮಾಡಿದ್ರೆ ಗೊತ್ತಾಗೋದಿಲ್ಲ. ನೀವು ಚಂದ್ರೋದಯದಂತ ಪ್ರಕ್ರಿಯೆ ಗ್ರಂಥಗಳನ್ನು ಓದಿದ್ರೆ ಗೊತ್ತಾಗಲ್ಲ. ಯಾವಾಗ ಗೊತ್ತಾಗುತ್ತೆ ಅದ್ರ ಕಷ್ಟ ಅಂತಂದ್ರೆ ನೀವು ಅದನ್ನ ಜೀವನದಲ್ಲಿ ಅನುಸಂಧಾನಕ್ಕೆ ತೊಡಗಿದ್ರೆ. ಒಂದು ನೃತ್ಯ ಮಾಡುವ ಕಷ್ಟ ಏನಿದೆ ಅಂತ ಗೊತ್ತಾದ್ರೆ ಕೂತು ನೋಡಿದ್ರೆ ಗೊತ್ತಾಗತ್ತ. ಆ ನೃತ್ಯ ಮಾಡ್ತಿರ್ತಾರೆ, ಕುಣಿ ಯುತ್ತನಲ್ಲಿ ಯುತ್ತ ಬಾ ಅಂತ ಹಾಡ್ತಿರ್ತಾರ ಅವರು. ಅದು ನೀವು ಕುಂತು ನೋಡಿದ್ರೆ ಗೊತ್ತಾಗತ್ತ ಅದ್ರ ಕಷ್ಟ ಏನನ್ನೋದು? ಇಲ್ಲ, ನಾವು ಅದನ್ನ ಮಾಡಿದಾಗ ಗೊತ್ತಾಗಲ್ಲ. ಮಾಡಕ್ ಹೋಗ್ರಿ, ಆ ಹೆಜ್ಜೆ ಹಾಕ್ಬೇಕಾದ್ರೆ, ಆ ಬೆರಳುಗಳು ಆ ರೀತಿಯಾಗಿ ಆಗ್ಬೇಕಾದ್ರೆ, ಆ ಕಣ್ಣು ಗುಡ್ಡೆಗಳು ಆ ತರ ಸರಿಬೇಕಾದ್ರೆ ಅದು ಏನ್ ಕಷ್ಟ ಇದೆ ಅನ್ನೋದು ನೀವು ಮಾಡಿ ನೋಡಿದಾಗ ಗೊತ್ತಾಗುತ್ತೆ. ಹಾಗೆ ಅನುಸಂಧಾನ ಅದು ನಿನ್ನೊಳಿಹುದು, ಅದು ನಿನ್ನೊಳಿಹುದು. ಅವ್ರು ಏನೇನೇ ಹೇಳಿದ್ರು, ಜನ್ಮಾದಿಗಳು, ದೇಹಾದಿಗಳು, ಅವಸ್ಥಾದಿಗಳು, ಸಮಯಾದಿಗಳು, ಎಲ್ಲದ್ರೊಳಗೂ ನೀನೇ ಶ್ರೇಷ್ಠ, ನೀನೇ ಶ್ರೇಷ್ಠ, ನೀನೇ ಎಲ್ಲವನ್ನು ಅರಿತಿ ಅಂತ ಹೇಳ್ಕೋತ ಬಂದ್ರಿಲ್ಲ ಅದನ್ನ. ಹೇಳ್ಕೋತ ಬಂದ್ ಇವತ್ ಏನ್ ಹೇಳಕ್ ಹೊಂಟಾರಪ್ಪ ಅಂತಂದ್ರೆ ನೀ ಹಿಂಗ್ ಕೇಳ್ಕೋತ ಹೋಗ್ಬೇಡ. ಏನ್ ಅನ್ನಕತ್ತಾರ ತುಂಬ ಇವತ್ತವ್ರು? ನೀನ್ ಹಿಂಗ್ ಕಿರ್ಕಂತ ಹೋಗ್ಬೇಡ ಅಂತ ಅವ್ರು ಹೇಳ್ಕೋತ ಹೋಗ್ತಾರ. ಹೆಂಗೋ ನೀ ಹೆಂಗೋ ಹೇಳ್ತಾರ ಬಿಡತ್, ನೀ ಕೇಳ್ಕೋತ ಹೋದ್ರೆ ಗೊತ್ತಾಗುದಿಲ್ಲ ಅದು. ಮತ್ ಏನ್ ಮಾಡ್ಲಿ ಅಂದವ ನೋಡು ಏನಂತ ಏನಂತ ಅದಕ್ಕ ನೋಡು. ಹೌದಿಲ್ಲ? ಅಲ್ಲಿ ಏನದ ಅನ್ನೋದು ನೋಡು. ನಿನ್ನ ದೇಹದಲ್ಲಿ ನೋಡು, ನಿನ್ನ ಪ್ರಕೃತಿಯಲ್ಲಿ ನೋಡು, ನಿನ್ನ ಶಾಸ್ತ್ರದ ಅನುಭವದ ಹರವಿನಲ್ಲಿ ನೋಡು. 2 ಸಲ ಬರ್ದಾನೆ ನಾವು, ಎರಡು ಸಲ ಪುನರುಕ್ತಿ ಬಗ್ಗೆ ಮೊನ್ನೆ ವ್ಯಾಖ್ಯಾನ ಮಾಡಿದ್ದೀನಿ. ಅಂದ್ರೆ ಅತಿ ಪ್ರೀತಿ ಇದ್ದಲ್ಲಿ ಪುನರುಕ್ತಿ ಆಗ್ತದ. ಪ್ರೀತಿ ಎಲ್ಲಿ ಇರ್ತದ, ಪುನರುಕ್ತಿ ಯಾವಾಗ ಆಗ್ತದ? ಅತಿ ಪ್ರೀತಿ ಇದ್ದರೆ ಪುನರುಕ್ತಿ ಆಗುತ್ತೆ. ಈಗ ತಾಯಿ ಮಗನ್ನ ಆಡಿಸ್ತಿರ್ತಾಳೆ, ತೊಡೆ ಮೇಲೆ ಹಾಕೊಂಡ್ ಮಗನ್ನ ಆಡಿಸ್ತಿರ್ತಾಳೆ. ಚಿನ್ನ ಬಾರ, ರನ್ನ ಬಾರ, ಅದು ಏನ್ ಇಬ್ಬರದಾರಣ ಅಲ್ಲೇ? ಇಲ್ಲ. ಒಂದೇ ಮಗುವಿಗೆ ಆ ಪ್ರೇಮ ಏನ್ ಮಾಡ್ತು ಅಂದ್ರೆ ಚಿನ್ನ ರನ್ನ ಅಂತ ಹೆಂಗ್ ಬಳಸಿಸ್ತೋ ಹಾಗೆ ಪುನರುಕ್ತಿ ಯಾವಾಗ ಆಗ್ತದಂದ್ರೆ ಅತಿ ಕಾಳಜಿ ಬಂದಾಗ ಆಗ್ತದೆ. ನಿಮ್ ಮ್ಯಾಲ ಶ್ರುತಿಗೆ ಬಹಳ ಕಾಳಜಿ ಬಂದದ. ಅದಕ್ಕ ನೀನು ಸುಮ್ನೆ ಹಿಂಗ್ ಕೇಳ್ಕೋತ ಹೋಗ್ಬೇಡ. ನಾನು ಹೇಳಿದ್ದು ನಿಜವಾಗದ ಇಲ್ಲೋ ನೋಡು. ನೀ ಬರೀ ಶಾಸ್ತ್ರದಲ್ಲಿ ನೋಡ್ಬೇಡ,
ನಿನ್ನ ದೇಹದಲ್ಲಿ ನೋಡು, ನಿನ್ನ ಅವಸ್ಥೆಯಲ್ಲಿ ನೋಡು, ನಿನ್ನ ಕೋಶದಲ್ಲಿ ನೋಡು, ನಿನ್ನ ಅನುಭವದಲ್ಲಿ ನೋಡು. ಹೌದಿಲ್ಲ? ಹೆಂಗ್ ಹೇಳಕತ್ತಾನ? ನೋಡು ನೋಡು ಅನ್ನೋದಿಲ್ಲ. ಈಗ ಮಗ ಇಲ್ಲೇ ಬಾಗಲಕೋಟೆ ಹತ್ತಿರ ನೆನೆಸ್ಬೇಕು, ಬಲ್ಲವ್ರನ್ನ ನೆನೆಸ್ಬೇಕು. ಒಬ್ರು ಅರ್ಶಿನ್ ಗೋಡಿ ಅಂತ ಒಬ್ರು ನಾಟಕಕಾರ ಆಗ್ಬೋದು, ಬಹಳ ದೊಡ್ಡ ನಾಟಕಕಾರ. ನಮ್ಮ ವಯಸ್ಸಿನಲ್ಲಿ ಅವರು ನಮ್ಗಿಂತಲೂ ಹಿರಿಯರು. ನನ್ನ ಅನುಭವದ ಮಟ್ಟಿಗೆ ನಾನು ಕಂಡಂತ ಒಬ್ಬ ಶ್ರೇಷ್ಠ ನಾಟಕಕಾರರಲ್ಲಿ ಅವರು ಒಬ್ರು. ಅವರು ಈ ಪದವನ್ನು ಬಳಸಿದ್ರಿ, ಅದಕ್ಕೆ ನೆನಪಾತ್ ನನಗದು. ಸನ್ನಿವೇಶ ಹೆಂಗಿತ್ತು ಅಂತಂದ್ರೆ, ಅದು ಬಸ್ ಕಂಡಕ್ಟರ್ ಅಂತ ನಾಟಕದ ಹೆಸರು. ಬಸ್ ಕಂಡಕ್ಟರ್ ನಾಟಕದ ಹೆಸರು ಬಸ್ ಕಂಡಕ್ಟರ್ ಅಂತ ಹೇಳಿ. ನೀವು ಯೂಟ್ಯೂಬ್ ನಲ್ಲಿ ಹಾಕಿ ಹೋಗಿ ಬಸ್ ಕಂಡಕ್ಟರ್ ಹಾಕಿದ್ರೆ ಅದೇ ಬಂದ್ಬಿಡ್ತದೆ. ಆ ನಾಟಕದಲ್ಲಿ ಒಂದು ಸನ್ನಿವೇಶ ಇತ್ತು. ಬಹಳ ಹೇಳೋದ್ರಲ್ಲೇ ಆಗ್ತಿಲ್ಲ, ಒಂದೇ ಲೈನು. ಒಬ್ಬ ಡಾಕ್ಟರ್ ಮಾಡಿರ್ತಾರ, ತಾಯಿ ತಂದೆ ದುಡ್ದು. ಅವ ಮನೆಗೆ ಒಂದು ಹೆಂಡತಿ ಮಾಡ್ಕೊಂಡ್ ಬರ್ತಾನ. ಮನೆಯಲ್ಲಿ ಹೊಂದುದಿಲ್ಲ. ತಂದೆ ಒಂದ್ ಸ್ವಲ್ಪ ಅಂದದ್ದಕ್ಕೆ ಮನೆ ಬಿಟ್ಟು ಹೊಂಟು ಬಿಡ್ತಾನ. ಸನ್ನಿವೇಶ. ಅವಾಗ ತಂದೆ ಹೇಳುವ ಮಾತು ಬಹಳ ಮರಣೀಯ ಅದ. ಇದನ್ನೇ ಹೇಳ್ತಾನೆ, ನೋಡು ನಿನ್ನನ್ನು ಎತ್ತಿ ಆಡಿಸಿದ ಮುದಿ ತಂದೆ ದೇಹವನ್ನು ನೋಡು. ನೋಡು ನಿನ್ನ ಹಿಂದೆ ಹುಟ್ಟಿದಂತ ಹೆಣ್ಣು ಮಗಳು ಮದುವೆ ಇಲ್ಲದೆ ಕುಳಿತಿರುವುದನ್ನು ನೋಡು. ನೋಡು ನಿನ್ನ ತಾಯಿ ಅನಾರೋಗ್ಯದಿಂದ ಬಿದ್ದು ಮಲಗಿರುವುದನ್ನು ನೋಡು. ನಿನ್ನ ಸಲುವಾಗಿ ನಾವೆಲ್ಲವನ್ನು ದುಡಿದು ಇವತ್ತು ಮಾಡಿ ಮನೆ ಬಿಟ್ಟು ಹೊಕ್ಕಿ ಅಂತೆಯಲ್ಲೋ, ನೋಡು ಒಂದು ಸಾರಿ ನೀ ಹುಟ್ಟಿದ ಮನೆಯನ್ನು. ಇದು ಅವನ ನಾಟಕದ ಮಾತು. ಏ ಸಲ ನೋಡಂದವ, ಏ ಸಲ ಅವನ ಇಲ್ಲಿ ತಕ ನೋಡಿಲ್ಲನ ಮನೆಯವ. ಅವ್ರ ಅಪ್ಪನ್ ನೋಡ್ಯಾನ. ಅವ್ರು ಮದುವೆ ಆಗ್ಯಾರ, ಮನ್ಯಾಗ ಒಂದ್ ತಂಗಿ ಅದಾಳ, ಆ ತಂಗಿನ ನೋಡ್ಯಾನ. ಮನ್ಯಾಗ ಬಡತನದ ಎಲ್ಲಾ ಗೊತ್ತಿದೆ ಅವನಿಗೆ. ಗೊತ್ತಿದ್ದವನಿಗೆ ನೋಡಂತ ಏನ್ ಹೇಳುದು ಅಂದ್ರೆ, ಇಲ್ಲಿ ತಕ ನೋಡಿದ್ದು ಬಿಡು, ಈಗ ಸತ್ಯವಾಗಿ ನೋಡು. ಹೌದಿಲ್ಲ? ಅರ್ಥ ಆಗ್ತೈತಿ? ನೀ ಇಲ್ಲಿ ತಕ ದೇಹವನ್ನು ಹೆಂಗ್ ನೋಡಿರಿ ಅಂತಂದ್ರೆ, ಈ ದೇಹವು ಪಂಚಭೂತಾತ್ಮಕದಿಂದ ಕೂಡಿದಂತ ಇದೊಂದು ದೇಹ, ಇದು ಹಾಗ ಇದು ಹೀಗೆ ಅಂತ ನೋಡಿರಿ. ಇಲ್ಲ, ಇದನ್ನ ಹೆಂಗ್ ನೋಡಿರಿ ಅಂದ್ರೆ, ಇದೊಂದು ಸುಂದರವಾದಂತ ಅತ್ಯಂತ ಪರಮಾತ್ಮನ ಅದ್ಭುತ ಪ್ರಕೃತಿ ಅಂತ ನೋಡಿರಿ. ಎರಡನ್ನು ಬಿಡು. ಇದರೊಳಗೆ ಇರುವಂತ ಆತ್ಮ ತತ್ವವು ಆತ್ಮದ ಚೈತನ್ಯದಿಂದ ಕೂಡಿಕೊಂಡು ದೇಹ ಹೀಗೆ ನಡೀತದಲ್ಲದೆ, ಆತ್ಮ ಚೈತನ್ಯ ಇಲ್ಲ ಅಂದ್ರೆ ಈ ದೇಹಕ್ಕೆ ಬೆಲೆ ಇಲ್ಲ ಅನ್ನೋದನ್ನ ಈ ಶಾಸ್ತ್ರವತ್ತಾಗಿ ನೋಡು. ಒಂದೇ ನೋಡಿ ಏನದು ಶಾಸ್ತ್ರವತ್ತಾಗಿ ನೋಡು. ಏನೇ ನೋಡೇನು ಅನುಭವದಿ ನೋಡು. ನೀನ್ ಇಲ್ಲಿ ತನಕ ಹೆಂಗ್ ನೋಡಿ ಅಂದ್ರೆ ತತ್ವಗೂಡಿ. ಹೆಂಗ್ ನೋಡಿ ನೀನು? ಹೆಂಗ್ ನೋಡಿ? ತತ್ವಗೂಡಿ ನೋಡಿ. ಈಗ ತತ್ವಗೂಡವೇ ನೋಡು. ಹೆಂಗ್ ಬಿಡಿಸ್ಬೇಕು ಗೊತ್ತಾಗತ್ತಿದ್ದ? ತಿಳಿಯಾಕತ್ತಿದ್ದಿಲ್ಲ ಪಕ್ಕ. ಇಲ್ಲಿ ತನಕ ನೀ ಹೆಂಗ್ ನೋಡಿ ದೇಹವನ್ನ? ತತ್ವಗೂಡಿ ನೋಡಿ. ತತ್ವಗಳ ಜೊತೆಗೆ ಕೂಡಿ. ತತ್ವಗಳು ಯಾವುವು? ಪೃಥ್ವ್ಯಾದಿ ಪಂಚಭೂತಗಳಿಗೆ ತತ್ವಗಳು ಅಂತ ಕರೀಬಹುದು. ಹೌದಾ? ಆ ತತ್ವಗಳ ಜೊತೆಗೆ ಕೂಡಿ ನೋಡಿ ನೀನು. ಕರಗದ, ಕೆಂಪಗದ, ಚಂದದನ, ಶೆಣದನ, ಹಂಗದಳ, ಹಿಂಗದಳ, ಇವೆಲ್ಲವೂ ಏನು ತತ್ವದ ಜೊತೆಗೆ ಕೂಡಿ ನೋಡಿದಂಥವು ಇವು. ಹೌದಿಲ್ಲೇ? ಜನಕ ಮಹಾರಾಜನ ಕಥೆ ನೆನಪಕತ್ತಿಲ್ಲ? ಅಷ್ಟಾವಕ್ರನ ಕಥೆ ನೆನಪಕತ್ತಿಲ್ಲ? ಅಷ್ಟಾವಕ್ರ ಸಭೆಯಲ್ಲಿ ಬಂದು ಕೂತಿದ್ದ. ಸಭೆಯಲ್ಲಿರುವಂತ ಪಂಡಿತರೆಲ್ಲ ಅಷ್ಟಾವಕ್ರನ ದೇಹವನ್ನು ನೋಡಿ ಕೊಳ್ಳಂತ ನಕ್ಬಿಟ್ರು. ಅಷ್ಟಾವಕ್ರ ಅಂತಾನೆ, ಮಹಾರಾಜ್ ಈ ಮಾಂಸ ಮಾರಾಟ ಮಾಡೋರನ್ನ ಕೂಡಿಸಿದೆಯಲ್ಲ, ಪಂಡಿತರು ಎಲ್ಲಿದಾರ ಅಂದ. ಆ ಬ್ರಾಹ್ಮಣರವರು
ಅವ್ರಿಗೆ ಏನಂತ ನೀವು? ಮಾಂಸ ಮಾರಾಟ ಮಾಡೋರು. ಎಲ್ಲರೂ ಗಾಬರಿ ಆದ್ರಪ್ಪ. ಅವ್ರಷ್ಟು ಸಿಟ್ಟಿಗೆದ್ದ ರಾಜನ್ ಇವ್ ಹಿಂಗಂತಾನ ಅಂದ. ಅವ ಏನು ಹಿಂಗಂತಿದ್ದಮ್ಮನೇನು ಅಂತ ರಾಜ ಕೇಳ್ದ. ಬುದ್ಧಿ ದೇಹವನ್ನು ನೋಡಿ ಇದು ಸುಂದರವಿದೆ ಇದು ಸುಂದರವಿಲ್ಲ ಅಂತ ಅಣ್ಣವ್ರಿಗೇನು, ಕುರಿಯ ಕಂಡವನ್ನು ನೋಡಿ ಇದು ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತ ಹೇಳುವ ಕಟುಕನಿಗೂ ವ್ಯತ್ಯಾಸ ಏನು? ಕುರಿಯ 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 ಕಟುಕ ಕುರಿಯನ್ನು ತಗೊಂತಾನೆ, ಕುರಿಯ ರೂಪವನ್ನು ನೋಡಿ ತಗೋತಾನೆ, ಆ ಕುರಿಯ ಕಂಡವನ್ನು ನೋಡಿ ತಗೋತಾನೆ. ಹಾಗೆ ನನ್ನ ದೇಹದ ಕುರೂಪತೆಯನ್ನು ನೋಡುವವರು ಕಟುಕರಿಗೂ ವ್ಯತ್ಯಾಸ ಇಲ್ಲ. ದೇಹವನ್ನು ನೋಡಿ ನನ್ನನ್ನು ಅಳಿಬಾರದು, ದೇಹದ ಅಂತರ್ಗತವಾದ ಚೈತನ್ಯವನ್ನು ನೋಡಿ ಅಳಿಬೇಕಾಗಿತ್ತಲ್ಲ ಇವರು. ಇವ್ರಿಗೆ ಆ ದೃಷ್ಟಿ ಇಲ್ಲ ರಾಜನ್. ಸುಮ್ಮನೆ ಕಥೆ ನೆನಪು ಮಾಡಿದ್ದೀನಿ, ಮುಂದೆ ಶ್ಲೋಕ ಬಹಳ ಅದ ಹೇಳುದು. ಅಂದ್ರೆ ನೀವು ಜಗತ್ತನ್ನ ಹೆಂಗ್ ನೋಡಕತ್ತೀವಿ ಈಗ? ತತ್ವಗೂಡಿ, ಹೌದಿಲ್ಲ? ಈ ತತ್ವಗೂಡಿ ನೋಡುವುದರಲ್ಲಿ ಸುಖ ಇದೆ, ದುಃಖ ಇದೆ, ವೈರ ಇದೆ, ಕಾಮ ಇದೆ, ಕೋಪ ಇದೆ. ತತ್ವಗಳನ್ನ ಕೂಡದೆ ತತ್ವಗಳಿಗೆ ಸಾಕ್ಷಿಯಾಗಿ ತತ್ವಗಳು ದೃಶ್ಯವೆಂದು ತಿಳಿದು ನೀನು ವಿಲಕ್ಷಣವಾಗಿ ನಿಂತು ನೋಡಿದೆ ಅಂತಂದ್ರೆ ಅಲ್ಲಿ ಕಾಮ ಇಲ್ಲ, ಅಲ್ಲಿ ಕ್ರೋಧ ಇಲ್ಲ, ಅಲ್ಲಿ ಬೇಕು ಇಲ್ಲ, ಅಲ್ಲಿ ಬೇಡ ಇಲ್ಲ, ಅಲ್ಲಿ ಕೇವಲ ಇರೋದು ಶಾಂತಿ. ತತ್ವದ ಜೊತೆಗೆ ಕೂಡಿದಾಗ ಇರೋದೇ ಗಲಾಟೆ, ಹೌದಿಲ್ಲ? ಅದನ್ನ ಹೆಂಗ್ ಹಾಕತ್ತೆ ನಾವ? ತತ್ವ ಕೂಡದೆ ಅಂದ್ರೆ ಇಲ್ಲಿ ತನಕ ನೀ ಎದುರು ಹುಡ್ಕೊಂಡು ನೋಡಿ, ನೀನು ತತ್ವ ಜೊತೆಗೆ ಕೂಡಿ ನೋಡಿ. ನೀನ್ ಈಗ ಹೆಂಗ್ ನೋಡು ಅಂತಂದ್ರೆ ನಾನು ನಿನಗೆ ಕಲಿಸ್ತಾ ಇದ್ದೇನೆ ನೋಡೋದೀಗ. ತತ್ವ ಕೂಡದೆ ವಿಲಕ್ಷಣನಾಗಿ ಅಂದ್ರೆ ಹೊರಗಾಗಿ, ತತ್ವಕ್ಕೆ ಎದುರಿಟ್ಟು ದೃಶ್ಯಕ್ಕೆ ನೋಡುವ ದೃಷ್ಟನಾಗಿ, ದೃಗ್ರೂಪನಾಗಿ ನೋಡು. ಈ ಬಾಲ್ಯ, ಈ ಯೌವನ, ನೀನ್ ಹೇಳಿಲ್ಲ, ಈ ದಿನ, ಈ ಪಕ್ಷ, ಇವು ನಿನ್ನೆದುರಿಗೆ ಸರಿದು ಹೋಗುವ ವಸ್ತುಗಳಿವು, ಇವು ದೃಶ್ಯಗಳು. ನೀನು ದೃಶಿ, ನೀನು ದೃಶಿ, ನೀನು ದೃಗ್ರೂಪನು, ಇವು ದೃಶ್ಯರೂಪವು. ಸಾವಿನ ಜೊತೆಗೆ ಸಾಯುವವ ನೀನಲ್ಲ, ಹುಟ್ಟಿನ ಜೊತೆಗೆ ಹುಟ್ಟುವವ ನೀನಲ್ಲ. ಈ ಹುಟ್ಟು ಸಾವುಗಳು ಕಲ್ಪನೆಯ ರೂಪುರೇಷೆಗಳು, ಹೌದಾ? ಅಪ್ಪಗಳು ಬಹಳ ಚಂದ ಕತೆ ಹೇಳ್ತಿದ್ರು ರುದ್ರಣ್ಣ. ಅಪ್ಪಗಳು ಒಂದ್ ಕತೆ ಹೇಳ್ತಿದ್ರು. ಯಾರೊಬ್ಬರು ನನ್ನ ವಯಸ್ಸಿಗೆ ಮಠಕ್ಕೆ ಬಂದ್ರಂತ. ಅಪ್ಪಗಳಿಗೆ ಸಾಷ್ಟಾಂಗ ಹಾಕಿದಂತ. ಯಾಕೋ ತಮ್ಮ ಹೇಳೋ ಅಂದ್ರಂತ. ಇಲ್ಲಪ್ಪ, ಒಂದು ದೊಡ್ಡ ಸಮಸ್ಯೆ ಆಗೈತಿ ನನಗೆ. ಏನ್ ಸಮಸ್ಯೆ ಆಗೈತಿ? ನನ್ನ ಹೆಂಡತಿ ಚಂದ ಕಾಣೋದು. ಏನ್ ಸಮಸ್ಯೆ ಆಗೈತಿ ಅವಾಗ? ಚೆನ್ನಾಗಿ ಕಾಣೋದು. ಅವಾಗ ಅಪ್ಪಗಳು ಹೇಳಿದ್ರಂತೆ, ಇಲ್ಲ ನೀನು ಮದುವೆ ಮಾಡ್ಕೊಳ್ಳೋ ಮುಂದೆ ಯಾವ ಕಣ್ಣಿಲೆ ನೋಡಿದ್ದಲ್ಲ, ಈಗೂ ಆ ಕಣ್ಣಿಲೆ ನೋಡು ಚಂದ ಕಾಣ್ತಾ ಹೋಗಂದ್ರಂತ. ಹೌದಿಲ್ಲ? ನಾವು ಈ ಜಗತ್ತನ್ನ ಒಮ್ಮೆ ಬೇಕಂತ ನೋಡ್ತೀವಿ. ನೋಡ್ರಿ, ಸಕಲರ ಸಂಸಾರಗಳನ್ನ ನೀವು ಗಮನವಿಟ್ಟು ನೋಡ್ರಿ. ಶಾಸ್ತ್ರ ನೋಡ್ಬೇಡ್ರಿ, ಅನುಭವದಿಂದ ನೋಡ್ರಿ. ಯಾಕೊಂದು ಕಾಲದಲ್ಲಿ ಅತ್ಯಂತ ಪ್ರೇಮಮಯವಾಗಿ ಇರ್ತಾರೆ, ಯಾಕೊಂದು ಕಾಲದಲ್ಲಿ ಇಷ್ಟು ವಿರಸವಾಗಿರ್ತಾರೆ ಇವರು? ಯಾಕೊಂದು ಕಾಲದಲ್ಲಿ ಅತ್ಯಂತ ಸುಂದರವಾಗಿ ಕಾಣುವಂಥವ್ರು ಒಂದು ಕಾಲದಲ್ಲಿ ಅತ್ಯಂತ ರಾಕ್ಷಸರಾಗಿ ವರ್ತಿಸ್ತಾರಲ್ಲ? ಯಾಕೆ ಅಂದ್ರೆ ನೋಡುವ ದೃಷ್ಟಿಕೋನಗಳು ಏನಾಗತ್ತಪ್ಪ ಅಂದ್ರೆ ಈ ತತ್ವ ಜೊತೆಗೆ ಕೂಡಿ ನೋಡಕತ್ತಾರೆ. ಹೂವನ್ನ ಅರಳುವಾಗ ನೋಡಿದಂತಹ ಪ್ರೇಮ, ಹೂವು ಬಾಡುವಾಗ ನಿಮಗೆ ಕನಿಕರ ಬರ್ಬೇಕು, ಕಸ ಅಂತ ಎಸಿದ್. ಏನ್ ಹೇಳಕತ್ತೀನಂತಮ್ಮ ನಾನು? ಏನ್ ಹೇಳಿದೆ? ಅದೇ ಹೂವನ್ನು ನೋಡುವಂತ, ಹೂವನ್ನು ಅರಳಿದಾಗ ನೋಡುವಂತ ಭಾವ ಏನು ತಲುಪಿಸಿ, ಮತ್ತೆ ಆ ಹೂವು ಬಾಡಿದಾಗ ನಮಗೆ ಕನಿಕರ ಇರ್ಬೇಕು, ಅದನ್ನ ಕಸ ಅಂತ ಎಸಿಬಾರ್ದಂತ. ಹೌದಿಲ್ಲ? ಹೌದಿಲ್ಲ ರುದ್ರಣ್ಣ? ನೀನೇ ರೊಕ್ಕ ಕೊಟ್ಟು ತಂದಾವ ಅದನ್ನ, ನೀನೇ ದುಡ್ಡು ಕೊಟ್ಟು ತಂದಿ ಅದನ್ನ, ಬಂದು ರಾಮಕೃಷ್ಣರ ಪಾದಕ್ಕೆ ಏರಿಸ್ಬೇಕಂತ ತಂದಿ ಅದನ್ನ.
ಮರುದಿವಸ ಬೆಳಗಾಗಿ ಎದ್ದಾಗ ಅದಕ್ಕೆ ಕಸ್ಬರಿಗೆ ಹೊರಗೆ ಸುಪ್ಲಾಗ ಹಾಕಿ ಹೊರಗೆ ಹಾಕ್ತೀಯಲ್ಲ, ಹೌದು ಅಂದು ಈಗ ಹೊರಗೆ ಹಾಕಿದೆ ಆಗ ರೊಕ್ಕ ಕೊಟ್ಟು ತಂದೆ ಯಾಕೆ ಅಂತಂದ್ರೆ ಆ ಮೊದಲ ನೀನು ಅದರ ರೂಪಕ್ಕೆ ಮರಳಾದೆ. ಈಗ ಅದು ರೂಪ ಕಳ್ಕೊತ್ತು. ರೂಪ ಒಂದಿನ ಬಂದದಿಂದ ಒಂದಿನ ಹೋಗ್ತದೆ. ಯಾರ ರೂಪ ಶಾಶ್ವತವಾಗದ ಹೇಳು? ಹೌದು. ಹಾಲಿನಂತೆ ಕಂಡದ್ದು ಒಂದಿನ ಮೊಸರಾದೀತು, ಮೊಸರಿನಂತೆ ಕಂಡದ್ದು ಒಂದಿನ ಹುಳಿ ಆಗಿ ಉಬ್ಬಿ ನಿಂತೀತು, ಒಂದು ದಿನ ಕೆಟ್ಟ ನಾರೀತು, ಅದನ್ನು ಹೋಗಿ ತಿಪ್ಪಿಗೆ ಹಾಕುವ ಪ್ರಸಂಗ ಬಂದೀತು. ಹಾಗೆ ಈ ದೇಹಗಳು, ಹೌದಿಲ್ಲ? ಹಾಲಿನಂತೆ ಕಂಡ ಮುದ್ದು ಗಲ್ಲದ ಮುಖದ ಮಗು ಒಂದು ದಿನ ಕರ್ಕಶವಾದೀತು, ಒಂದು ದಿನ ಕೆಟ್ಟೀತು, ಒಂದು ದಿನ ಕತ್ತು ಹಿಡಿದು ನನ್ನನ್ನು ಹೊರಗೆ ಹಾಕೀತು. ಇದು ನಡೆಯುವುದ? ಇದು ತತ್ವಗಳ ಜಾತ್ರೆ. ಗಾಳಿ ಬೀಸಬೇಡ ಅಂದ್ರೆ ನಿಂದಿರ್ತತೇನಪ್ಪ? ಇಲ್ಲಪ್ಪ. ನೀರು ಹರಿಬೇಡ ಅಂದ್ರೆ ಬಿಡ್ತತೇನಪ್ಪ? ಇಲ್ಲಪ್ಪ. ಬಿಸಿಲು ಬಡಿಬೇಡ ಅಂದ್ರೆ ಹೋಗ್ತತೇನಪ್ಪ? ಇಲ್ಲಪ್ಪ. ಯಾರು ನೀನು ಅದಕ್ಕೆ ಹೇಳಾಕ? ಅದು ತತ್ವದ ಕೆಲಸ. ಆ ತತ್ವದ ಜೊತೆಗೆ ನೀನು ಕೂಡದೆ ತತ್ವಕ್ಕೆ ವಿಲಕ್ಷಣನಾಗಿ ನಿಂದು ಹೆಂಗ್ ನಿಂದಿರ್ಬೇಕಾಗೈತಿ? ಈಗ ಹೆಂಗ್ ನಿಂದಿರ್ಬೇಕೀಗ? ಬಾಲಕನಾದ ದೇಹದ ಜೊತೆಗೆ ನೀನು ಬಾಲಕನಲ್ಲ, ಯೌವನಕ್ಕೆ ಬಂದ ದೇಹದೊಂದಿಗೆ ನೀನು ಯೌವನಸ್ಥನಲ್ಲ, ಮುಪ್ಪಿನ ಮುದುಕನಲ್ಲ, ಸತ್ತು ಹೋಗೋ ದೇಹ ನೀನಲ್ಲ, ಸಕಲಕ್ಕೂ ವಿಲಕ್ಷಣನಾಗಿರುವ ಕೇವಲ ಚೈತನ್ಯ ನೀನು. ಅದನ್ನು ನೋಡು. ನೀನೇ ಪರಮವೆಂದು. ಪರಂ ಅಂದ್ರೆ ಶ್ರೇಷ್ಠ. ಶ್ರೇಷ್ಠ ಅಂತಂದ್ರೇನು? ಶ್ರೇಷ್ಠ ಅದ ಅಂದ್ರೆ ಕನಿಷ್ಠ ಒಂದು ಅದ ಅಂದಂಗಾತು. ಕನಿಷ್ಠಗಳು ಏನು ಅಂದ್ರೆ ಯಾವ ಎಲ್ಲ ಕಾಲದಲ್ಲಿ ರೂಪ ಬದಲಾವಣೆ ಮಾಡ್ತಾವ, ಗುಣ ಬದಲಾವಣೆ ಮಾಡ್ತಾವಲ್ಲ, ಅವಕ್ಕೆ ಕನಿಷ್ಠ ಅನ್ಬೇಕು. ಏನ್ ಅನ್ಬೇಕು ಅವಕ್ಕೆ? ಅವು ಯಾಕೆ ಕನಿಷ್ಠ ತಮ್ಮ? ಅವು ರೂಪ ಬದಲಾವಣೆ ಆಗ್ತಾವಲ್ಲ. ಚೈತನ್ಯ ಎಂದಾದ್ರೂ ರೂಪ ಬದಲಾವಣೆ ಆಕತ್ತೇನು? ಇಲ್ಲಪ್ಪ. ಗುಣ ಬದಲಾವಣೆ ಆಕತ್ತೇನು? ಇಲ್ಲಪ್ಪ. ಎಂದೆಂದು ಬದಲಾಗದೆ ಇರೋಣದರಿಂದ ತ್ರಿಕಾಲ ಅಬಾಧಿತತ್ವಂ. ಹೌದಿಲ್ಲ? ನಿಮ್ಮ ಪ್ರಮಾಣ ಹಿಂಗ ಹೋದಲ್ಲ ಅದು. ಮೂರು ಕಾಲದಲ್ಲಿ ಯಾವುದು ಬಾಧೆ ಹೊಂದದೆ ಇರುವುದು ಅದು ಮಾತ್ರ ಸತ್ತು ಅಂತ ಹೇಳ್ತೀರಿ ನೀವು. ನೀನು ಇಸ್ರೇಲದ ಅದು ಯಾವುದೋ ದೇಶದ ಬೈಲಿನ ಉದಾಹರಣೆ ಕೊಟ್ಟಿದ್ದೇನೆ. ಬೈಲ್ ಏನ್ರ ಬದಲಾಯ್ತಾ? ಇಲ್ಲಪ್ಪ. ನಿಮ್ಮ ನೆಲ ಒಂದು ದಿನ ನಗರ ಆಗಿತ್ತು, ಇಂದು ಸ್ಮಶಾನ ಆಯ್ತು. ಬಯಲ ನಗರ ಆದಾಗ ನಗರ ಆಗಿಲ್ಲ, ಸ್ಮಶಾನ ಆದ ಸ್ಮಶಾನ ಆಗಿಲ್ಲ. ಅದು ಬಯಲೇ. ಹಾಗೆ ನೀನು ದೃಶ್ಯವನ್ನ ದೃಗ್ರೂಪದಿಂದ ನೋಡುವ ಕಲೆಯನ್ನು ಕಲಿತುಕೋ. ಆವಾಗ ಶಿಷ್ಯ ಅಂದ, ಬುದ್ಧಿ ನಾನೆಲ್ಲ ನೋಡ್ಬೇಕಂತೇನೆ, ಆದ್ರೆ ಒಂದು ಸಣ್ಣ ಸಂಶಯ ಬಂದದ್ ನನಗಂತ. ಏನ್ ಸಂಶಯಪ್ಪ ಹೇಳು? ಅವಾಗ ಅಂತೀನವ, ನೋಡು ಪರಮಾತ್ಮನು ಸರ್ವಜ್ಞ. ಏನಂತ ಮಾವ? ಏನಂತ? ನಾನು ಅಲ್ಪಜ್ಞ. ಪರಮಾತ್ಮನು ಸರ್ವಶಕ್ತ, ನಾನು ಅಶಕ್ತ. ಆ ಸರ್ವಜ್ಞತ್ವ ಗುಣಗಳು ಪರಮಾತ್ಮನಲ್ಲಿದಾವ, ನನ್ನಲ್ಲಿ ಎಲ್ಲಿದಾವ? ಮತ್ತ ನೀನೇ ಶ್ರೇಷ್ಠ ಅಂತ ನನಗೆ ಹಿಂಗ್ ಕೈ ಮಾಡ್ತೀರಲ್ಲ, ನಾನು ಪರಮಾತ್ಮ ಹೆಂಗಕ್ಕೇನೆ? ವಿಚಾರಿಸ 4ನೇ ತರಂಗದಲ್ಲಿ ಬಹಳ ದೊಡ್ಡ ಚಿಂತನೆ ಮಾಡಿದ್ದೀವನ. ಆ ಪ್ರಸಂಗ ಬಂದಾಗ ಇನ್ನಷ್ಟು ವಿಶಾಲವಾಗಿ ಹೇಳ್ತೇನೆ. ಈಗ ಇಷ್ಟ ತಿಳ್ಕೊಳ್ರಿ. ಏನ್ ತಿಳ್ಕೊಳ್ರಪ್ಪ ಅಂತಂದ್ರೆ, ಪರಮಾತ್ಮನ ಏನದಾನ? ಸರ್ವಜ್ಞ. ನಾನೇನದೀನಿ? ಅಲ್ಪಜ್ಞದೀನಿ. ಅವ ಸರ್ವಶಕ್ತದಾನ, ನಾನು ಅಶಕ್ತದೀನಿ. ಪರಮಾತ್ಮನಿಗಿರುವ ಸರ್ವ ಶಕ್ತಿತ್ವಗಳು 8. 1 ಉತ್ಪತ್ತಿ, 2 ಸ್ಥಿತಿ, 3 ಲಯ, 4 ವಿದ್ಯಾರೂಪ, 5 ಅವಿದ್ಯಾರೂಪ, 6 ವಿದ್ಯಾರೂಪ, 7 ಜಗತ್ ಬೀಜ, 8 ಬೋಧಾದ್ಯುತಿ. ನನಗೆ ಉತ್ಪತ್ತಿ ಮಾಡುವ ಶಕ್ತಿ ಇಲ್ಲ,
ಇದನ್ನ ರಕ್ಷಣೆ ಮಾಡೋ ಶಕ್ತಿ ಇಲ್ಲ. ಯಾವ್ದನ್ನ ರಕ್ಷಿಸ್ಬೇಕತ್ತೀನಿ ಅದು ನನ್ನ ಮುಂದೆ ಹಾಳಾಕತಿ. ನಾನು ಒಂದು ವಿದ್ಯಾವಂತ ಮಗನನ್ನ ಹಡಿಬೇಕತ್ತೀನಿ, ಅದು ಮೂರ್ಖ ಹುಡ್ಕತ್ತಿ. ನಾನು ರೂಪರಾಶಿಯಾದ ಮಗನನ್ನ ಹಡಿಬೇಕತ್ತೀನಿ, ಅದು ಸಿಂಡ್ರೆಲ್ಲ ಹುಡ್ಕತ್ತಿ. ನನ್ನ ಕೈಯಾಗ ಏನಿಲ್ಲ, ನಾನು ಭಗವಂತ ಹೆಂಗಕ್ಕೀನಿ, ನನಗೆ ಆಗಕ್ ಆಗುದಿಲ್ಲ ಅಂತ ನನಗೆ ಸಂಶಯ ಬರಾಕತ್ತೈತಿ. ಗುರುವೇ ನಾನು ಹೆಂಗ್ ಮಾಡ್ಲಿ? ಬಹಳ ಚಂದ ದೃಷ್ಟಾಂತ ಅದಕ್ಕೆ, ಬಹಳ ಚಂದ ದೃಷ್ಟಾಂತ ಅದಕ್ಕೆ. ಈಗ ಕಾಶಿಗೆ ಹೋಗ್ತೀವಿ, ಕಾಶಿಯಲ್ಲಿ ಗಂಗೆ ತುಂಬಿ ಹರಿತದ. ಹರಿದ್ವಾರದ ಹರಕೆ ಪೋಡಿಯಲ್ಲಿ ದೊಡ್ಡದೊಂದು ಬ್ರಿಡ್ಜ್ ಅದ, ಇಲ್ಲೊಂದು ಶಿವನ ಮೂರ್ತಿ ಅದ, ಅದರ ಸುತ್ತಲೂ ಪಾರ್ಕಿಂಗ್ ವ್ಯವಸ್ಥೆ ಅದ. ಅಲ್ಲಿ ಮಂದಿ ಗಂಗಾ ನೀರು ತುಂಬ್ಕೊಳಕ್ ಬರ್ತಾರ. ತಮ್ಮ ಬಾಟ್ಲಿ ಒಳಗ ಫ್ಲೈಟಿಗೆ ಬರೋರು 1 ಲೀಟರ್ ತಗೋತಾರ, ಟ್ರೈನಿಗೆ ಬರೋರು 5 ಲೀಟರ್ 10 ಲೀಟರ್ ಕ್ಯಾನ್ ತುಂಬ್ಕೋತಾರ. ತಮ್ಮ ಲಗೇಜ್ ಏಟ್ ಅಷ್ಟು ತುಂಬ್ಕೊಂಡು ಬರ್ತಾರ. ಮನೆಗೆ ತಗೊಂಡ್ ಬಂದ ಜಗಲಿ ಮೇಲೋ ಎಲ್ಲೋ ಒಂದ್ ಕಡೆ ಸೇಫ್ ಆಗಿಡ್ತಾರೆ. ಅದನ್ನ ಇಟ್ಕೊಂಡು ಗಂಗಾ ನದಿ ನೀರು ಅಂತ ಇಟ್ಕೊಂಡಿರ್ತಾರೆ. ಈಗ ಹೇಳಿ, ಬಾಟಲಿಯಲ್ಲಿ ಇದ್ದಂತ 1 ಲೀಟರ್ ನೀರು ಐತಲ್ಲ, ಅದು ಗಂಗಾ ನದಿಯೋ ಏನ ಬಾಟ್ಲಿಗಳ ಜೊತೆಗೆ ಕೂಡ ಅದು ಗಂಗೆ ಕೆಟ್ಟೋ ಏನಾಗ್ಯದ? ಅದು ಗಂಗೆ ಕೆಟ್ಟಿಲ್ಲ, ಗಂಗಾ ನದಿ ಹೌದಲ್ಲ? ಬಾಟ್ಲಿಯಾಗಿದ್ದು ಅಲ್ಲಿ ಸ್ವಲ್ಪ ಐತೆ, ಅಲ್ಲಿ ಬಾಳ ಇದ್ದು ನೀರು, ಅಲ್ಲಿ ದೊಡ್ಡ ಹೊಳೆ ಇತ್ತು. ಆ ಹೊಳೆ ಒಂದು ಚೆರಿಗೆ ತಂದಿನ ನಾನೀಗ. ಈ ಚೆರಿಗೆ ನೀರು ಗಂಗೆನೋ ಏನು ಭಿನ್ನೋ? ಗಂಗೆ. ಹೌದಿಲ್ಲ? ಸರ್ವಜ್ಞ ರೂಪನಾದ ಪರಮಾತ್ಮನಿಂದ 1 ಲೀಟರ್ ನೀರು ತಂದ ಜೀವಾತ್ಮನಂತೆ ನೀವೊಂದು ಬಾಟ್ಲಿ ನೀರು. ಸರ್ವಜ್ಞ ಹೆಂಗ? ಗಂಗಾ ನದಿ ಇದ್ದಂಗ. ನೀನು ಹೆಂಗ? ಬಾಟ್ಲ್ ನೀರು ಇದ್ದಂಗ. ನೀ ಗಂಗೆಗಿಂತಲೂ ಇದನ್ನ ಈಗ ಒಂದ್ ಕೆಲಸ ಮಾಡೋನು, ಇದನ್ನ ಲ್ಯಾಬ್ನಾಗ ಹಾಕೋನು. ಏನು ಗಂಗೆ ನದಿಯೊಳಗಿನ ನೀರಿನ ಎಲ್ಲ ಗುಣಗಳು ಇದ್ರಾಗ ಅದಾವಂತೀಯೋ, ಏನು ನಮ್ಮೂರಿ ಇದ್ರದ್ದು ಆಗೈತಂತೀಯೋ, ಇಲ್ಲಿ ಬಳ್ಳಾರಿ ನೀರು ಆಗ್ಯಾವಂತೀಯೋ? ಗಂಗೆ ಏನ್ ಗುಣ ಅದಾವ? ಎಲ್ಲ ಗುಣ ಇದಾವ. ಹೆಂಗ ಗಂಗೆ ಎಲ್ಲ ಗುಣಗಳು ಹರಿದ್ವಾರದಲ್ಲಿ ಪರೀಕ್ಷೆ ಮಾಡಿದ ಎಲ್ಲ ಗುಣಗಳು ಈ ಬಾಟ್ಲಿ ನೀರಾಗು ಹೆಂಗದಾವೋ, ಹಂಗ ಸರ್ವಜ್ಞ ರೂಪ, ವಿರಾಟ್ ರೂಪ, ಹಿರಣ್ಯಗರ್ಭ ರೂಪವನಾದಂತ ಪರಮಾತ್ಮನ ಸಕಲ ಗುಣಗಳು ಜೀವಾತ್ಮನಾದ ನಿನ್ನಲ್ಲಿ ಅದಾವೋ. ಅದನ್ನ ನೋಡು. ನೋಡಿದ್ರೆ ಗೊತ್ತಾಗತ್ತೋ? ನೋಡಿದ್ರೆ ಗೊತ್ತಾಗತ್ತ? ಇದು ನೋಡಿದ್ರೆ ಗೊತ್ತಾಗತ್ತ. ನೋಡು. ಅದ ಹೆಂಗ ಅನ್ಬೇಕು? ಅದನ್ನ ನೋಡು. ಎಲ್ಲಿ ನೋಡ್ಲಿ ಅಂದವ? ಹೋಗು, ಆ ಬಾಟ್ಲಾಗಿ ನೀರು ತಗೊಂಡು ಲ್ಯಾಬಿಗೆ ಕೊಡು. ಅದ್ರೊಳಗಿನ ಎಲ್ಲ ಗುಣಗಳು ಅದರಲ್ಲಿ ಅದಾವೆಲ್ಲ ನೋಡು. ಅವಾಗ ಹೌದು ನೋಡ್ರಿ, ಅಲ್ಲೇನು ಲ್ಯಾಬ್ ರಿಪೋರ್ಟ್ ಇತ್ತಲ್ಲ, ಅದು ರಿಪೋರ್ಟ್ ಬಳ್ಳಾರಿಯಾಗೂ ಬಂದತ್ ನೋಡ್ರಿ ಅಂದವ. ಅವಾಗ ನೀನೇ ಪರಮವೆಂದು ಅರ್ಥ ಆಗಿಲ್ಲ? ಈಗ ದೃಷ್ಟಾಂತ ನಿನಗೆ ಅರ್ಥ ಆಯ್ತು ಇಲ್ಲೋ? ಅರ್ಥ ಆಯ್ತು. ಹೆಂಗ ಮಹಾಸಾಗರದಲ್ಲಿರುವಂತ ಸಿಂಧುವಿನಲ್ಲಿರುವಂತಹ ಗುಣಗಳು ಬಿಂದುವಿನಲ್ಲಿ ಹೇಗಿವೆಯೋ, ಅದಕ್ಕೆ ಹೆಂಗ್ ದೃಷ್ಟಾಂತ ಹೆಂಗ್ ಹೊಂದಿಸ್ಬೇಕು? ಸಿಂಧುವಿನಲ್ಲಿರುವಂತ ಗುಣಗಳು ಬಿಂದುವಿನಲ್ಲಿ ಹೇಗಿದಾವು? ಈಗ ನಿನ್ ಬ್ಲಡ್ ರಿಪೋರ್ಟ್ ಟೆಸ್ಟ್ ಮಾಡ್ತಾರಲ್ಲ, ಇಡೀ ನಿನ್ನ ಶರೀರಕ್ಕೆ ಹೋದ ಅಷ್ಟು ರಕ್ತ ತೆಗೆದೊಂದು ಕೆಬ್ಬನ್ ತಟ್ಟೆ ತುಂಬಿ ಟೆಸ್ಟ್ ಮಾಡ್ತಾರೋ, ಏನೊಂದು ಹನಿ ತಗೊಂಡು ಟೆಸ್ಟ್ ಮಾಡ್ತಾರತಮ್ಮ? ಒಂದ್ ಹನಿ ತಗೊಂಡು ಟೆಸ್ಟ್ ಮಾಡ್ತಾರ. ಒಂದು ಹನಿ ರಕ್ತದಲ್ಲಿ ಇಡೀ ದೇಹದಲ್ಲಿರುವಂತಹ ಎಲ್ಲ ಗುಣಗಳು ಒಂದು ಹನಿ ರಕ್ತದಲ್ಲಿ ಹೇಗಿವೆಯೋ, ಒಂದು ಸಿಂಧು ರೂಪದಲ್ಲಿರುವ ಗಂಗೆಯಲ್ಲಿರುವಂತಹ ಎಲ್ಲ ಗುಣಗಳು ಒಂದು ಬಾಟ್ಲಿ ನೀರಿನಲ್ಲಿ ಹೇಗಿದೆಯೋ, ಹಾಗೆ ಸಮಸ್ತ ಸೃಷ್ಟಿಯ ಒಡೆಯನಾದ ಸೃಷ್ಟಿಕರ್ತನಾದ ಪರಮಾತ್ಮನಲ್ಲಿರುವ ಸಕಲ ಗುಣಗಳು ಜೀವಾತ್ಮನಲ್ಲಾದ ನಿನ್ನಲ್ಲಿ ಅದಾವೋ ನೋಡು. ಏನು ಹುಚ್ಚರನ್ ಕೂತೀಯೋ? ನೋಡು, ಲ್ಯಾಬ್ ರಿಪೋರ್ಟ್ ನೋಡು. ಇಲ್ಲಿ ಲ್ಯಾಬ್ ರಿಪೋರ್ಟ್ ಯಾವ್ದಪ್ಪ? ಇಲ್ಲೇ ಚಂದ್ರೋದಯವೇ ಲ್ಯಾಬ್ ರಿಪೋರ್ಟ್, ಸಾಗರವೇ ಲ್ಯಾಬ್ ರಿಪೋರ್ಟ್ ಇಲ್ಲಿ. ಹೌದಿಲ್ಲ? ನೋಡು ನೋಡು, ನೀನೇ ಪರವೆಂದು ತತ್ವ ಕೂಡದು. ಯಾಕ ಹುಚ್ಚರಂಗ ಆ ಮತನ್ ಮಾರವ್ರ ಜೊತೆ ಆಟಾಡ್ತೀಯೋ? ತತ್ವ ಜೊತೆಗೆ ಕೂಡಿ ವಿಲಕ್ಷಣನಾಗಿ ನಿಂದು ಗುರುಪಾದದಲ್ಲಿ ನಿಲ್ಲು, ಗುರು ಸೇವೆಯನ್ನ ಮಾಡು, ಗುರುಭಕ್ತನಾಗಿ ನಿಲ್ಲು. ನಿಂತು ನೋಡು. ಯಾಕೆ ಈ ಸುಡುಗಾಡ ಪ್ರಪಂಚದ ಜೊತೆಗೆ ಕೂಡ್ಕೊಂಡು ಇಡೀ ತಲೆಯೆಲ್ಲ ಮಣ್ಣು ಹೆಂಟಿ ತುಂಬಿಕೊಂಡು ಸಮಸ್ತ ಸಂಸಾರದಲ್ಲಿ ಸಿಕ್ಕಿ ಯಾಕೆ ಸಾಯ್ತೀಯೋ ನೋಡು. ಆಯ್ತಾ?
ಹೌದು ಸಾಕು ಏನಟ್ಟು ಬೇರೆ ಸಾಕು. ಮುಂದಿನ ನೋಡಿ. ಅದು ಇದು ಎನ್ನದೆ ಇದಿರಿಟ್ಟು ಏನಂತ ನಾವು ಅದಿದೆನ್ನದೆ ಹಿಂಗ ಅದಿದೆನ್ನದಕ್ಕೆ ಹೆಂಗ ಅನ್ಬೇಕು, ಅದು ಹಂಗ ಇದು ಹಿಂಗ ಅನ್ನೋದು ಹೆಂಗ್ ಭಾಳ ಚಂದ, ಅದು ಭಾಳ ಚಂದ ಐತೆ ನೋಡೋದು ತಮ್ಮ. ಹೌದಿಲ್ಲ? ಹೌದು. ಈಗ ಈ ಎಡಗಾಲ ಬಲಗಾಲ ಅಂತ ಹೇಳಿ ಕರುತಾರಲ್ಲ ಈಗ ತಮ್ಮ. ಈಗ ಏನಾರ ರೊಕ್ಕ ಕೊಡೋ ಬಲಗೈಲೆ ಕೊಡು, ಬಲಗಾಲ ಮುಂದಿಟ್ಟು ತಮ್ಮ. ಬಲಗಾಲ ಒಂದೇ ಮುಂದಿಟ್ಟು ಎಡಗಾಲ ಇಲ್ಲದ ನಡ್ಯಾಕ್ ಬರ್ತತನ? ಬರಂಗಿಲ್ಲಪ್ಪ. ಬಲಗಾಲನ ಮುಂದಿಟ್ಟು ಬಂದ್ರೆ ನಿಮಗೆ ಸುಖ ಹಾಕಿತ್ತಂದ್ರ ಎಡಗಾಲ ಕಡ್ದು ಬಿಡು ಅದನ್ನ. ಮತ್ ಯಾಕೆ ಇಟ್ಕೊಂಡಿರದ್ನ? ಹೆಂಗೋ ಬಲಗೈ ಆಡ್ ಇಟ್ಕೋರಿ, ಎಡಗೈ ಕಡ್ದು ಬಿಡ್ರಿ. ಏನು ಮುಂಜಾನೆ ಜ್ಯೋತಿಷ್ ಹೇಳಕ್ ಬರ್ತಾರೋ, ಈ ಎಡಗಣ್ಣ ಹಾರಾಕತ್ತೈತಿ ಅಜ್ಜ, ಏನ್ ಹೆಂಗದು ಅಂತ ನಾನು ಕೇಳ್ತಾರ. ನೀವು ನೋಡಿ ನಾನು ಎಡ್ಡು ಚೆನ್ನ ಹಾರಾಕತ್ತೆ ಅವತ್ತು ನಾ ಅಂತೇನೆ. ಎಡಗಣ್ಣ ಹಾರಿದ್ರಿ ಏನ, ಬಲಗಣ್ಣ ಹಾರಿದ್ರಿ ಏನ? ಹಲ್ಲಿ ಮ್ಯಾಗಿದ್ ಬೀಳು ಹೊತ್ನ್ಯಾಗ ಬೆನ್ನಿಗೆ ಬಿದ್ರಿ ಏನು, ಎದಿ ಮುಂದೆ ಬಿದ್ರಿ ಏನ? ಎದುರಿಗೆ ದಾರ್ಯಾಗ ಹೋಗುವಾಗ ಬೆಕ್ಕ ಅಡ್ಡ ಬಂದ್ರೇನು, ಎಡಕಿಂದ ಬಲಕ್ ಹೋದ್ರೇನು, ಬಲಕಿಂದ ಮುಂಗಲಿ ಬಂದ್ರೆ ಚಲೋ, ಬೆಕ್ಕ ಬಂದ್ರೆ ಕೆಟ್ಟ. ಯಾರು ಹೇಳ್ತಾರೆ ನಿನಗಿದನ್ನ? ಆ ಮುಂಗಲಿಯಲ್ಲಿರುವ ಚೈತನ್ಯವು ಬೆಕ್ಕಿನಲ್ಲಿ ಇಲ್ಲವೇ? ನಿನ್ನ ಮನೆಯ ಇಲಿಗಳು ಬಂದು ನಿನ್ನನ್ನು ಕುಕ್ಕಿ ಒಯ್ಯುವಾಗ ಬೆಕ್ಕು ಬಂದು ಕಾಪಾಡಿದಲ್ಲದೆ ಮುಂಗಲಿ ಬಂದೀತೆ. ಅಲ್ಲಿ ಬಹಳ ಇವರು ವೇಮಣ್ಣವ್ರೊಂದು ಮಾತು ಬರ್ದಾರ ರುದ್ರನ. ಏನ್ ನೋಡ್ಬೇಕು ಅವನ ಸಾಹಿತ್ಯ, ಅದು ಅವನು ಸ್ವಲ್ಪ ನಮಗ್ ತೆಗೆದಾಗೈತಿ, ನಮ್ಗಿಂತ ನಿಮಗ್ ಬೇಸಿಗೆ ನಮಗಷ್ಟು ನಿಮ್ಮಷ್ಟು ಬರೋದಿಲ್ಲ ಅವ. ಅವನು ಏನಂತ ಬರ್ತಾನಂತಂದ್ರೆ, ಈ ಮನ್ಯಾಗ ದೇವ್ರ ಅಂತ ಹೇಳಿ ಈ ಕಾಶಿಯಿಂದ ತಂದದ್ದು ಕಲ್ಲ, ಈಗ ರಾಮೇಶ್ವರದಾಗಿದ್ದು ತಂದದ್ದು ಕಲ್ಲ ಮನ್ಯಾಗ ಒಂದ್ ಜಗಲಿ ಮೇಲೆ ಇಟ್ಟು ಕೇಳಿಸಿ ಸಂಜೆ ಮುಂದೆ ತುಪ್ಪದ ದೀಪ ಹಚ್ಚಿರ್ತಾರ ಅವಕ್ಕೆ. ರಾತ್ರಿ ಕಳ್ಳ ಬಂದಾನ, ಇದಕ್ಕ ತುಪ್ಪದ ದೀಪ ಹಚ್ಚಿದ ದೇವ್ರ, ಆ ದೇವ್ರ ಮನೆ ಮುಂದನ ಟಿಜೂರಿ, ಆ ಟಿಜೂರಿ ಒಂದ್ ಟಿಜೂರಿ ಹಂಗ ಸಾಮಾನು ಅಷ್ಟು ತಗೊಂಡು ಹೋಗೋ ಹೊತ್ನ್ಯಾಗ ತುಪ್ಪದ ದೀಪದಾಗ ಕೂತ ದೇವ್ರ ಯಾಕೆ ಹೋಗ್ತಿ ಅಂತಾನ? ಗಪ್ಪ ಮೂರ್ತಿನ ಹೋದಾರ, ಮೂರ್ತಿನ ಓದ್ಬಿಟ್ಟಾರ. ಅವ ವೇಮಣ್ಣ ಅಂತಾನೆ, ನೀನು ಜಗಲಿನಲ್ಲಿಟ್ಟು ಪೂಜಿಸುವ ದೇವರಿಗಿಂತ ಮನೆ ಮುಂದೆ ಒಂದು ಕುಡ್ಡು ನಾಯಿ ಮಾಡ್ಕೊಂಡು ನೋಡು, ಕುಡ್ಡು ಕಣ್ಣಿಲ್ಲದಕ್ಕೆ, ಕಣ್ಣಿಲ್ಲದ ಕುಡ್ಡು ನಾಯಿ ನೀ ಪೂಜಾ ಮಾಡೋ ದೇವರಿಗಿಂತ ಶ್ರೇಷ್ಠ ಅಂತ ಬರದಾನ ನೋಡು. ಯಾಕಂದ್ರೆ ಕಾಳು ಹೋಗುವ ಹೊತ್ನ್ಯಾಗ ನಮ್ಮ ಮನೆಗೆ ಯಾಕೆ ಬಂದಿ ಅಂತ ಬಗಲಿ ಬೆನ್ನು ಹತ್ತೈತಿ ಅವ್ರನ್ನದ. ಕಣ್ಣಿಲ್ಲದಕ್ಕ, ಕಣ್ಣಿಲ್ಲದ ಕೂಡ ಪ್ರತಿಭಟನೆ ಮಾಡಿತದ ಅನ್ನ ತಿಂದ ಉಪಕಾರಕ್ಕಾಗಿ. ಆದ್ರೆ ನೀ ತುಪ್ಪದ ದೀಪ ಹಚ್ಚಿದ ದೇವರ ಗಪ್ಪ ಕೂತಿತ್ತು. ಅದನ್ನ ಎಷ್ಟು ಚಂದ ಬರ್ದಾರ ನೋಡು. ಅದಿದೆನ್ನದ ಕೀಳ ವಸ್ತುಗಳ ನೀತಿಗಳೆದುಳಿದು ಸದಮಳ ಚಿದಾನಂದ. ಅದೇನು ಓದೋದು ಮತ್ತೇನು ಬೇರೆ ಹೇಳಕತ್ತೀನಿ ಓದೋದು. ಅದಿದೆನ್ನದ ಕೀಳ, ಹೌದಲ್ಲ? ಬರೋಬರಿ ಹೌದಲ್ಲ? ಅದು ಇದು ಎನ್ನದೆ ಇದರಿಟ್ಟು ಅಳಿದು ಸೋಪುದು ಇದು ಅಸತ್ಯವೆಂದು ನೀತಿಗಳೆದು. ಈ ಬರಬ ಅದಿದು ಅದಿದೆನ್ನದ ಕೀಳ, ಇದ್ರ ಮೊದಲ ಪೂರ್ಣ ಇದ್ರ ಬರ್ದಿದ್ರು ನೋಡಿ ಇದನ್ನ. ಅದಿದೆನ್ನದ ಕೀಳ ವಸ್ತುಗಳ ನೀತಿಗಳೆದುಳಿದು ಸದಮಳ ಚಿದಾನಂದ ಪೂರ್ಣನೆ ತಾನೆಂದು ಹೃದಯದೊಳೆ ನುರಿನೆಂಬಿ ಬಹುಮತವು ನೆನೆಸದೆ ಪದುಳದಿಂದಿರದೆ ಸಹಜಿಸು. ಅದು ಬರಾಕತ್ತೈತಿ ನೋಡಿ ಎದ್ದೆದ್ದು ಓಡಿ. ಅಂದ್ರೆ ಇದು ಪೋಪುದು. ಇದೇನು ತಮ್ಮ ಜಗತ್ತೇನಿದು ತಮ್ಮ? ಇದು ಹರಿವಣದಿ. ನಮ್ಮ ಅಜ್ಜ ಬಂದ, ಈ ಮನೆ ನಿಂದಂತ ಕುಣದ. ಅವನ ಹೆಂಡತಿ ಬಂದ್ಲು, ಇದು ಇಷ್ಟು ನಂದಂದ್ಲು. ಮುಂದೆ ನಮ್ಮಪ್ಪ ಬಂದ, ಅವ ಇದು ನಂದಂದ. ಇಂದ ನಾ ಬಂದೀನಿ, ಇದು ನಂದಂತಿ, ಇದು ನಂದಂತಿ. ಈ ಮನಿ ಅಂತತಿ ನಾನು ಯಾರವನು ಅಲ್ಲ, ಹೌದಲ್ಲ?
ನಾನು ಒಂದಿನ ಇರ್ತೇನೆ, ಒಂದಿನ ನಶಿಸ್ತೇನೆ, ಒಂದಿನ ಬಿದ್ದು ಹೊಕ್ಕೇನೆ. ನನ್ನ ಎದುರುಗಡೆ ಬಿದ್ದು ಹೋಗುವ ಹುಳಗಳು ನೀವು. ಜಗತ್ತೆಲ್ಲ ಹೇಗಿದು, ಇದು ಪ್ರವಾಹ ರೂಪ. ಈಗ ಒಂದು ಕೆನಲ್ ದಂಡಿ ಜಳಕಕ್ಕೆ ಹೋಗ್ರಿ. ಪ್ರತಿನಿತ್ಯದಲ್ಲಿ ನೀವು ಅಲ್ಲೊಂದಿಷ್ಟು ಬಟ್ಟೆ ಹಾಕೊಂಡು ಜಳಕ ಮಾಡಿ ಬರಾಕಂತ ಹೇಳಿ ನಿಮ್ಮದೊಂದು ಮೆಟ್ಟು ಮಾಡಿರ್ತೀರಿ. ಅಲ್ಲಿ ಹೋಗಿ ಜಳಕ ಮಾಡೋ ಮುಂದೆ ಕೆನಲ್ ತುಂಬ ಹರಿತಿರ್ತದ. ಅದು ನಿಮ್ಗ ಅದು ಕೆನಲ್ಲು ಚಂದ ಕಾಣಿಸ್ತದ. ಆದ್ರೆ ನಿನ್ನೆ ಮಾಡಿದ ಜಳಕದ ನೀರ ಅವ ಅಲ್ಲಿ ಇಲ್ಲ. ಅವು ಎಲ್ಲಿ ಅದು ಅದು ಪೋಪು, ಅದ ಪೋಪುದು. ಹೌದಿಲ್ಲ? ಹಾಗೆ ಜಗದ ಸಕಲ ದೇಹದ ಅವಸ್ಥೆಗಳು ಬರ್ತಾವ ಹೊಕ್ಕಾವ. ಅದು ಇದು ಎನ್ನದೆ ಇದಿರಿಟ್ಟು ಅಂದ್ರೆ ನಿನ್ನೆದರಿಗೆ ನಿನ್ನಿಂದ ದೃಶ್ಯ ರೂಪವಾದ ಸಕಲ ವಸ್ತುಗಳು ತೋರ್ತಾವ, ಅಡಗ್ತಾವ. ಹಳ್ಳ ಬಂದು ಹರಿಯುವಾಗ ಗುಳ್ಳೆ ಬಂದು ಒಡೆಯುವಂತೆ ಹುಳ್ಳೆ ಕೊರವಿಯಂತೆ ಸಂಸಾರದಾಟವೋ. ಹೆಂಗತನ ಸಂಸಾರ ಇದು? ನಮ್ಮ ಹೊಲದಾಗ ಮಳೆ ಆಗಿತ್ತು, ನಿಮ್ಮ ಹೊಲದಾಗಟ್ಟು ಮಳೆ ಆಗಿತ್ತು. ನಮ್ಮೂ ನೋಟು ಬಸ್ಸಲ್ಲಿ ನೀರು ಬಿದ್ದು, ನಿಮ್ಮೂ ನೋಟು ಬಸ್ಸಲ್ಲಿ ನೀರು ಬಿದ್ದ ಒಂದು ಹಳ್ಳ ಆತು. ಆ ಹಳ್ಳದೊಳಗ ನೀರಿಗೆ ನೀರು ಎದುರಿಗೆ ಬದ್ರ ಬಡದ ಕಸದ ಗುಡು ಕೂಡೆ ಒಂದು ಗುಳ್ಳೆ ಆಯ್ತು. ಆ ಗುಳ್ಳಿ ಚಂದ ಕಾಣ್ತಿತ್ತು. ಚಂದ ಕಾಣ್ತಂತ ಖಾಯಂ ಐತಂತಮ್ಮ ಅದು ಏನೋ ಕಾಣ್ತು. ಮುಂದೆ ಯಾವುದೋ ಒಂದು ಕಲ್ಲಿಗೆ ಬಡಿತು, ಅದು ಹೋತು. ಹಂಗ ಈ ಜಗತ್ತು ಒಂದು ದಿನ ನಿನ್ನ ಕೈವಶ ಆದಂಗ ಕಾಣ್ತದ. ಒಂದಿಷ್ಟು ದಿನ ನಿನ್ನ ಹೆಸರಲ್ಲೇ ಪಾಣಿ ಒಳಗಿದ್ರ ಉತ್ತಾರ ಬರೀತದ. ಮುಂದೊಂದು ದಿನ ಈ ಇಂಗ್ಲಿಷ್ನೊಳಗ MR ಅಂತಾರ. MR ಅಂತಂದ್ರೆ ಡ ಉತ್ತಾರಗಳು. ಮೊದಲು ಡ ಉತ್ತಾರ ಅಂತಿದ್ರು. ಈಗ ನಿಮ್ದು ಯಾವ್ದಾದ್ರು ಒಂದು ಜಮೀನದ್ದು ಅಥವಾ ಮಠದ್ದು ಆ ಜಗದ ಉತ್ತಾರ ತೆಗೆದು ನೋಡ್ರಿ. ಆ ಉತ್ತಾರದ ಹಿಂದ 1000 ಜನ ಮಾಲಕರಾಗಿ ಹೋಗ್ಯಾರ. ಅವ್ರ ಹೆಸರ್ಲೆ ಅಂದ ಇದ್ದದ್ದು ಇಂದ ನಿನ್ನ ಹೆಸರ್ಲೆ ಆಯ್ತದು. ಮುಂದೆ ನಿನ್ನೂ ಬಿಟ್ಟು ಇನ್ನೊಬ್ಬನ ಹೆಸರಲ್ಲೇ ಹೊಕ್ಕತ್ತದು. ಅದು ಇದು ಎನ್ನದೇ ಇದಿರಿಟ್ಟು ದಳಿದು ಇದು ಪೋಪುದು ಇದು ಅಸತ್ಯ. ಏನಂತ ತಿಳ್ಕೊಬೇಕಮ್ಮ? ಇದು ಅಸತ್ಯ, ಇದು ಅಸತ್ಯ ಎಂದು ತಿಳಿದು ಅದನ್ನು ನಿಯತಿಗಳೆದು ಅಂದ್ರೆ ಇದು ಹೊಕ್ಕತ್ತಂತ ಅಳಬೇಡ, ಇದು ಬಂದತಂತ ನಗಬೇಡ. ಬರದಿಲ್ಲ ಗೀತಾದಾಗ ಓದಿಲ್ಲ ನೀವೆಲ್ಲ? ಸುಖ ದುಃಖೇ ಸಮೇ ಕೃತ್ವ ಲಾಭ ಲಾಭವು ಜಯ ಜಯ ಜಯೋ. ಯಾರ ಜೀವನದಾಗ ಕಾಯಂ ಸುಖ ಇದ್ದದ್ದು ನೋಡಿರೇನು? ಯಾರ ಜೀವನದಾಗ ದುಃಖ ಇದ್ದದ್ದು ನೋಡಿರೇನು? ಸುಖ ದುಃಖಗಳು ಸಮುದ್ರದ ತೆರೆಗಳಂತೆ. ಇದು ಪೋಪುದು, ಇದು ಅಸತ್ಯವೆಂದು ನೇತಿಗಳೆದು ಮೊದಲ ವಾಸನೆಯ ಏನದು? ಏನ್ ತಮ್ಮ ಅದು? ಮೊದಲ ವಾಸನೆಯ ಹಮ್ಮು ಹಳೆದು. ಈ ದೇಹವು ನಾನೆಂಬ ಭಾವ ಇಲ್ಲಿ ತಕ ನಿನಗಿತ್ತಲ್ಲ. ಈ ದೇಹ ನಾನಲ್ಲ, ಈ ಬದುಕಿನ ಜೀವ ನಾನಲ್ಲ. 3 ಜೀವಗಳು, 3 ಅವಸ್ಥೆಗಳು, 3 ದೇಹಗಳು, 3 ಅಕ್ಷರಗಳನ್ನು ನೋಡಿ ದಾಟುವ ಕೇವಲ ಗ್ರೂಪ್ ನಾನು ಎಂದು ಅಹಂ ಅಳಿದು ನೋಡು. ಏನ್ ನೋಡ್ಬೇಕು ತಮ್ಮ? ಅಹಂ ಅಳಿದು ನೋಡು. ಅಹಮಿನ ಜೊತೆಗೆ ನೋಡಿದೆ ಅಂದ್ರೆ ಸುಖ ದುಃಖ ಬರ್ತದೆ ನಿನಗೆ. ರುದ್ರಣ್ಣ, ಅಹಮಿನ ಜೊತೆಗೆ ನೋಡಿದೆ ಅಂದ್ರೆ ಸುಖ ದುಃಖ ಬರ್ತತಿ. ಈಗ ನಾನು ನಿನ್ನ ಬೆವ್ತೇನೆ, ಈಗ ನಿನ್ನ ಹೊಗಳ್ತೇನೆ. ಬೇದಾಗ ನಿನ್ನ ಮುಖ ಕಾಣದಕ್ಕಿತ್ತು ಅಂದ್ರೆ, ಹೊಗಳಿದಾಗ ನಿನ್ನ ಮುಖ ಅಗಲಕ್ಕಿತ್ತು ಅಂದ್ರೆ ನೀನು ಅಹಮಿನ ಜೊತೆಗೆ ನೋಡಕತ್ತಿ. ಅಹಮಳಿದು ನೋಡು. ಒಬ್ಬ ಟೈಮ್ ಭಾಳ ಆಗ್ತಮ್ಮ. ಬರೀ ಕಥೆನ ಹೊಕ್ಕವು. ಹೌದು, ಮುಂದೆ ನೋಡಿ ನೋಡು. ನೆನಸಿನ ಅಖಿಳ ಜಗವು ಎಲ್ಲ ಹುಸಿ
ಕನಸಿನಂದದಿ ನಿತ್ಯವಲ್ಲ, ಜನನಾದಿ ವಿಕೃತಿಯು ಒಂದಿಲ್ಲ ನಿನಗೆ, ಎನಿಸುವೆ ಕುಲವೆಲ್ಲ. ಎರಡನೇದೇನು ಹೇಳ್ತಾನೆ, ಅದು ಅದು ನೀವು ನೋಡಂತಿದ್ ನನಗೆ ಬರೋಬರಿ ಆಯ್ತು, ನೀವು ಹೇಳಿದ್ ಬರೋಬರಿ ಆತ್ರಿ. ನಾನು ಖುಷಿಯಾಗಿ ನಿಂತು ನೋಡಂತ ಹೇಳ್ತಿರಲ್ಲ, ಇದು ಇದು ಹೆಂಗೆ ನನ್ನ ಎದುರಿಗೆ ಬಂಧುರವಾಗಿ ಕಾಣಿಸ್ತಲ್ಲ, ಇದು ಹೆಂಗೆ ಇಲ್ಲ ಅಂತ ತಿಳ್ಕೊಳ್ಳಿ. ಇದು ಪೋಪುದು ಅಂತೀರಲ್ಲ ನೀವು, ಅಲ್ರಿ ಮನೆ ಗಟ್ಟಿ ಐತಿ, ಹೊಲ ಗಟ್ಟಿ ಐತಿ, ನಾವು ಇಬ್ರು ಕೂಡಿದ್ರಾಗ ಬಾಳೆ ಮಾಡಕತ್ತೀವಿ, ನಾವು ನೀವು ಕೂಡ ಒಂದ ಮಠದಾಗ ಅದೀವಿ, ಇದು ಪೋಪುದು ಅಂತೀರಲ್ಲ, ಇದು ಹೆಂಗ ಅಂತವ ಏನ್ ಪ್ರಶ್ನೆ ಮಾಡ್ತಾನ ತಮ್ಮ? ಪೋಪುದು ಅಂತೀರ ಅದ್ ಹೆಂಗ? ಅಲ್ಲ ಈಗ ನಿಮಗ ಅನಿಸ್ತ, ನಿಮ್ಗೆ ಈಗ ಗುಡಿಸಲು ಐತಿಲ್ಲಪ್ಪ ನಿಮ್ದಲ್ಲೇ? ಆಯ್ತಪ್ಪ. ನಿಮ್ ಗುಡಿಸಲು ಎದುರುಗಡೆ ಅಲ್ಲಿ ಹೂವಿನ ಗಿಡಗಳು ಅದಾವಿಲ್ಲಪ್ಪ? ಹೌದಪ್ಪ. ಮತ್ತು ಪೋಪುದು ಅಂತೀರಲ್ರಿ ಹೆಂಗ? ಗುಡಿಸಲ್ದಾಗ ಕೂತೀವಿ, ದೇಹದೊಳಗ ಕೂತೀವಿ, ದೇಹವನ್ನು ಆಶ್ರಯಿಸ ಮಾತಾಡಕತ್ತೀವಿ, ಇವು ಪೋಪುದು ಅಂತೀರಲ್ರಿ ಅಪ್ಪಗಳ, ಹೆಂಗ್ ಪೋಪುದು ಅನ್ನೋದು ಹೇಳ್ರಿ. ಅವಾಗ ಎರಡನೇ ನುಡಿ ಬರೀತಾರೆ, ನೆನಸಿನ ಕೀಳ ಜಗವಿದೆಲ್ಲ ಪುಸಿ, ಕನಸಿನಂದದಿ ನಿತ್ಯವಲ್ಲ. ಫುಲ್ ಬಾರ್. ನೆನಸಿನ ಅಂದ್ರೆ ಜಾಗೃತ್ ಕಾಲದ. ನೆನಸಿನ ಅಂತಂದ್ರೇನು? ನೆನಸು ಅಂದ್ರೆ ಜಾಗ್ರ. ನಿಮ್ ಸಂಸ್ಕೃತದಲ್ಲಿ ನೀವು ಬಂದವರು ಜಾಗ್ರ ಅಂತೀರಿ, ನಾವು ಬರಲಾರ್ದವರು ನೆನಸು ಅಂತೀವಿ. ಅದಕ್ಕೆ ನೆನಸಿನ ಅಂದ್ರೆ ಜಾಗೃತ್ ಕಾಲದಲ್ಲಿ ಅಖಿಳ ಅಂದ್ರೆ ತೋರುವ ಸಕಲ ವಸ್ತುಗಳು ಅವು ಕನಸಿನಂದದಿ ಪುಸಿ. ಒಬ್ಬ ಕನಸಿನಾಗ ಒಬ್ಬಗ 1 ಕೋಟಿ ರೂಪಾಯಿ ಲಾಟ್ರಿ ಎತ್ತಿತ್ತಂತೆ. ಅವ ಲಾಟ್ರಿ ತಗೋಬೇಕಂತ ಹೇಳಿ ಟಿಕೆಟ್ ತಗೊಂಡು ಬ್ಯಾಂಕಿಗೆ ಹೋಗಿ ಹುಡುಕ ಎತ್ತರ ಆತ. ಹಿಂಗಾತಲ್ಲ 1 ಕೋಟಿ ರೂಪಾಯಿ ಹೋತು ತಿಳ್ಕೊಂಡ ವಿಚಾರ ಸಾಗರದಲ್ಲಿ ಬಹಳ ಚಂದ ಬರ್ದಾನ. ಒಬ್ಬ ರಾಜನಿಗೆ ಮರಿ ಕರೆದಿರ್ತದೆ ಬಂದ, ಬಹಳ ಚಂದ ಅದ, ಬಹಳ ಚಂದ ಕಥೆ ಅದ. ಆರ್ಮಿ ತರಂಗಿರ್ಬೋದು ಬಹುತೇಕ ಅದು. ಒಬ್ಬ ರಾಜನಿಗೆ ಕನಸಿನಾಗ ನರಿ ಕಡಿತೈತಿ. ಅವ ಎದ್ದಿಂದ ಡಾಕ್ಟರ್ನ ಕರೆಸ್ತಾನ, ನನಗೆ ಕನಸಿನಾಗ ನರಿ ಕಡದತಿ, ಅದಕ್ಕೆ ನನಗೆ ಔಷಧ ತಿಳಿ ಸಾವತನಂತ. ಡಾಕ್ಟರ್ ಅಂತಾರೆ, ಡಾಕ್ಟರ್ ಹೇಳ್ತಾರ, ನೀನು ಮತ್ತೆ ಮಾಡಪ್ಪ ಕನಸಿನ ಡಾಕ್ಟರ್ಗೆ ಭೇಟಿ ಆಗ. ಮಜಾ ಇಲ್ಲ ರುದ್ರಣ್ಣ. ದೃಷ್ಟಾಂತ ಪಟ್ಟ ನೋಡು, ಕನಸಿನಂದಿದಿ ನಿತ್ಯವಲ್ಲ. ಕನಸಿನಾಗ ತೋರಿಲ್ಲೇನು? ತೋರೈತೆ. ಕನಸಿನ ಭಾಳ ಚಂದ ಮುಂದಿನ ಪದ್ಯದೊಳಗಿನ ಕನಸಿನೋಳ ಅರಸಂಗೆ ಬಡತನವಾಗಿ ತಜ್ಜನಿತ ದುಃಖವನ್ನೆಚ್ಚರಳು ನೀಗಿದಂತೆ ತನಗೆ ಸಂಸ್ಕೃತಿ ಮಾಯಾ ವಿಕೃತಿಯಂ ತೋರೆ ಮತ್ತದನ ಅನುಭವದಿಂದರಿದೊಡೆ ಪುಸಿ ಎಂದು ಅಂತ ಹೇಳಿ ಮುಂದಿನ ಪದ್ಯಗ ಐದು ಸದ್ಯಕ್ಕೆ ಇಲ್ಲೇ ಒಂದು ಭಾಳ 2-3 ಪದ್ಯ ಓದಿರ್ಬೋದು. ನಮಗೆ ಓದೋದು ಬಿಟ್ಟು ಭಾಳ ದಿನ ಆಗೈತಿ, ನಮಗೆ ಹತ್ತುದಿಲ್ಲ ಅವು. ಅಂದ್ರೆ ಕನಸಿನೊಳಗೆ ಸಮಸ್ತ ಪಡಿ ಪದಾರ್ಥದ ಪ್ರಪಂಚದಲ್ಲೇ ನೀನು ಜೀವನದಲ್ಲಿ ಮಾಡಿ ಗಂಡಾಗಿ ಹೆಂಡತಿಯಾಗಿ ಮಕ್ಕಳಾಗಿ ಹೊಲ ಹಿಡ್ದಿ ಮಣಿ ಹಿಡ್ದಿ ಎಲ್ಲಾ ಹಿಡ್ದಿ ಎಚ್ಚರದಲ್ಲಿ ಅದು ಯಾವ್ದಾರ ಉಳಿತೇನೋ ಇಲ್ಲ. ಹಂಗ ಅಜ್ಞಾನ ಕಾಲದಲ್ಲಿ ನೀ ಏನಾಗಿ ಜೀವಾಗಿ, ಅಜ್ಞಾನ ಕಾಲದಲ್ಲಿ ಹೊಲ ಮಣಿ ನಂದಂದಿ, ಜ್ಞಾನ ನಂತರದಲ್ಲಿ ಅವ್ರ ಪದ ಬರೆದಿಲ್ಲ, ಯಾರ ಹೊಲ ಯಾರ ಮಣಿ ಮೆಚ್ಚಿ ಕುಂಟೆ ಸುಳ್ಳಿ ಅಂತ ಬರೆದಿಲ್ಲ. ಈಗ ಜ್ಞಾನದ ನಂತರದಲ್ಲಿ, ಅಜ್ಞಾನ ಕಾಲದಲ್ಲಿ ತೋರಿದ ಸಕಲ ಜಗದ ಪಡಿ ಪದಾರ್ಥಗಳು ಜ್ಞಾನಾನಂತರದಲ್ಲಿ ನನಗೆ ಹೆಂಗಿಲ್ಲ ಆಗ್ತದೋ. ಪೂರ್ಣಾನಂದಪ್ಪಗಳು ಅಂತ ನಮ್ಮ ಗುರುಗಳು ರುದ್ರಣ್ಣ, ನನಗೆ ಶಾಸ್ತ್ರ ಹೇಳೋಕ್ಕಿಂತ ಗುರುಸ್ಮರಣೆ ಬಾಳ ಬರ್ತದೆ. ಪೂರ್ಣಾನಂದಪ್ಪಗಳು ಜಾಲಿಕಟ್ಟು ಅಂತ ಹೇಳಿ ಯರಗಟ್ಟಿ ಅಂತ ಒಂದು ಊರ ಬೆಳಗಾವಿ ರೋಡ್ನ್ಯಾಗ, ಆ ಯರಗಟ್ಟಿಯಿಂದ ಒಂದು 6-7 ಕಿಲೋಮೀಟರ್ ಜಾಲಿಕಟ್ಟೆ ಅಂತ ಒಂದು ಹಳ್ಳಿ ಐತಿ. ಆ ಜಾಲಿಕಟ್ಟೆ ಹಳ್ಳಿಯವರು ಹಾಲ್ಮತ್ ಸಮಾಜದವರು 6 ಮಕ್ಕಳಾದ ನಂತರ ಸನ್ಯಾಸಿ ಆಗಿದ್ರು. ಮೊದಲ 6 ಮಕ್ಕಳಾಗಿದ್ದವ್ರಿಗೆ. ಆನಂತರ ಶಿವಾನಂದಪ್ಪ ಅವರ ಒಂದು ಬ್ರಹ್ಮನಿಷ್ಠತೆಯಲ್ಲಿ ಬಂದು ಸೇರಿ ಬೆಂಕಿಯ ಜೊತೆಗೆ ಕೂಡಿದ ಕಟ್ಟಿ ಬೆಂಕಿ ಆದ ಹಾಗೆ ಪೂರ್ಣಾನಂದಪ್ಪಂಗಳು ಚತುರ್ಭಾಷಾ ಪಂಡಿತರಾಗಿ ನಿಂತಿದ್ರು. 6 ಮಕ್ಕಳು
ಮೊದಲ 6 ಮಕ್ಕಳು ಕಿತ್ತು ತಿನ್ನುವ ಬಡತನ. ಅಂಥದ್ರೊಳಗ ಸನ್ಯಾಸ ಆಗಿ ಗುರುಗಳು ಒಂದು ಊರಿನಲ್ಲಿ ಅನುಷ್ಠಾನಕ್ಕೆ ಮಾಡಕ್ ಕೂತಿದ್ರು. ಅನುಷ್ಠಾನಕ್ಕೆ ಆಗಿನ ಕಾಲಕ್ಕ ಆಹಾರದ್ದು ಬಹಳ ತೊಂದರೆ ಇತ್ತು ರುದ್ರಣ್ಣ. ನೀವು ಪುಣ್ಯ ಮಾಡಿ ಹುಟ್ಟಿರಿ, ನಿಮ್ಗ ಇವು ಗೊತ್ತಿಲ್ಲ. ನಾನು ಆಗ್ತಾನೆ ಸಣ್ಣ ಇದ್ದಾಗ ಬಹಳ ಆಹಾರದ್ದು ಬಹಳ ತೊಂದರೆ ಇತ್ತು. 65-66 ಮಟನೂ ಹೊಟ್ಟೆ ತುಂಬ ಊಟ ಮಾಡಿಲ್ಲ ದೇಶ. ಬಹಳ ಕಷ್ಟ ಇತ್ತು. ಆಗ ಮಠದಾಗ ಎಲ್ಲಿ ಅಂಬಲಿ ಏನೋ ಎಲ್ಲೋ ದೊಡ್ಡ ದೊಡ್ಡವರು ಒಂದೊಂದು ಊರಾಗ ಸಜ್ಜಕ ಮಾಡ್ತಿದ್ರು. ಅಲ್ಲೇ ಹೊಟ್ಟೆ ತುಂಬ ಮಠದಾಗ ಉಣ್ಣೋದು, ಮನ್ಯಾಗ ಏನು ಉಣ್ಣಾಕ ಅಷ್ಟು ಸಿಗ್ತಿದ್ದಿಲ್ಲ. ಅಂತ ಪ್ರಸಂಗದೊಳಗ ಮಂದಿ ಎಲ್ಲಾರ ಯಜ್ಞ ನಡೆದತಿ ಅಂದ್ರೆ ಬಂಡಿ ಹುಡ್ಕೊಂಡು ಮಂದಿ ಹೊತ್ತು ಮುನಿಗೆಲ್ಲ ಒಟ್ಟರು ಅಲ್ಲಿಗೆ ಹೋಗ್ಬಿಡ್ತಿದ್ರು. ಅಂದ್ರೆ ಪಕ್ಷನೂ ಆತು ಊಟನೂ ಆತು ಅಂತ ಹೋಯ್ತಿತ್ತು ಮಂದಿ. ಅದು ಅಲ್ಲಿ ಏನಾಗಿತ್ತು ಅಂದ್ರೆ ಪ್ರವಚನ ನಡೆದಿತ್ತು. ಬಹಳ ಪೂರ್ಣಾನಂದಪ್ಪ ಅವ್ರ ಪ್ರವಚನದ ವೈಭವ ಏನ್ ಹಾಲ ಹೋಳಿಗೆ ಶಂಡಿ ಏನಾದ್ರು ಬ್ಯಾಡ ಅದ್ರ ಸುದ್ದಿ. ಇತ್ತೀಚೆಗೆ ನಾನು ವಯಸ್ಸಿಗೆ ಬಂದ ನಾ ಪ್ರವಚನ ಮಾಡಿದ್ದೀನಿ. 3 ಕ್ವಿಂಟಲ್ ಬ್ಯಾಳಿ 3 ಕ್ವಿಂಟಲ್ ಬೆಲ್ಲದ ಹೋಳಿಗೆ ಮಾಡಿ ಉಂಡದ್ದು ನನಗೆ. ನಾ ಪ್ರವಚನ ಮಾಡಿದ್ರಿಂದ ಇಷ್ಟಿತ್ತು. ಮೊದಲು ಹೆಂಗಿರ್ಬಾರ್ದು ನೋಡ್ರಿ ಅದನ್ನ. ಅಷ್ಟೆಲ್ಲ ಭರ್ಜರಿ ಹಾಲ ತುಪ್ಪ ಹೋಳಿಗೆ ಸಕ್ಕರೆ ಒಳ್ಳೆ ಊಟ. ಅದರಾಗ ಏನಾಗಿತ್ತು ಅಂದ್ರೆ ಆ ಜಾಲಿಕಟ್ಟಿ ಊರನವನ ಒಬ್ಬ ಮನುಷ್ಯ ಪ್ರವಚನಕ್ಕೆ ಬಂದ. ನಾವು ಇವ್ರು ಹುಟ್ಟಿದ ಊರ. ಇವ್ರ ಈ ಕಡೆ ಬಂದಿಂದ ಯಾವನೋ ಒಬ್ಬ 6 ಮಕ್ಕಳ ಒಬ್ಬ ಮಗ ಏನೋ ಒಂದ್ ಕೆಟ್ಟ ಕೆಲಸ ಮಾಡ್ಯಾನ. ಅವನದು ಮರ್ಡರ್ ಆಗೈತೆ ಅಲ್ಲಿ. ಮರ್ಡರ್ ಆದ ಕೂಡ್ಲೆ ಆ ಊರ ನಾವು ಏನಂದ್ರೆ ನಮ್ಮೂರ ಅಜ್ಜಾರ ಸ್ವಾಮಿಗಳು ಇವ್ರಿಗೆ ನಿಮ್ ಮಗನ ಮರ್ಡರ್ ಆಗೈತಿ ಹೇಳಿ ಒಳ್ಳೆ ಇವ್ರಿಗೆ ಒಳ್ಳೆ ಹತ್ತಿರ ನಾವು ಆಗ್ಬೇಕಂತ ಹೇಳಿ ಅವನ್ನೆಲ್ಕ ವೇದಿಕೆ ಎತ್ತಿಲ್ಲಿ ಹೋಗಿ ನಮಸ್ಕಾರ ಮಾಡಿದಾಗತ್ತೆ ಮಾಡಿ, ಏಪ ನಿಮ್ಮ ಹುಡುಗರಿಂದ ಮರ್ಡರ್ ಆಗ್ತೀರಿ ಅಂತ ಇವ್ ಹೋಗಿ ಅಪ್ಪೋಗಿ ಹೇಳಿದ. ಇನ್ನ ಕತೆ ಹೇಳ್ಬೇಕಾದ ಉದ್ದೇಶ ಇಲ್ಲೇ ಐತೆ. ಅವ್ರು ನೀವೇನ್ ತಿಳ್ಕೊಂಡಿದ್ದಂದ್ರ ಹಿಂಗ್ ಹೇಳಿನಿ ಅಂದ್ರ ನನ್ನ ಒಳಗ್ ಕರ್ಕೊಂಡು ಹೋಗಿ ಹೆಂಗ್ ಮರ್ಡರ್ ಆತು ಏನಾತು ಅವ್ನ ಹೆಂಡ್ರ ಮಕ್ಳ ಗತಿ ಏನು ಒಂದಿಟ್ಟು ನೀವೇನ್ರ ಸಹಾಯ ಮಾಡಿರಿ ಅಂತ ಹೇಳಿ ನನ್ನೊಳ್ಳೆ ಪ್ರೀತಿ ಮಾಡ್ತಾರು, ನನ್ನೊಳ್ಳೆ ಚಂದಂಗ್ ಒಳಗ್ ಕರ್ಕೊಂಡು ಹೋಗ್ತಾರ ನೀವು ತಿಳ್ಕೊಂಡಾನ. ಅವ್ರ ಮುಂದೆ ಯಾವಾಗ ಹೋಗಿ ನಿಮ್ಮ ಮಗನ ಮರ್ಡರ್ ಆತ್ರಿ ಅಂತ ಹೇಳಿದ ಅವರು ನನಗತ್ತೆ ಪುರಾಣದಪ್ಪ ಅವ್ರು ದೊಡ್ಡ ಆಳಿದ್ರು. ನನಗಿಂತ ಏನೋ ಒಂದಿಟ್ಟು ಇಡ ಇದ್ರ ಸದ್ಗತ್ ಕಪಾಳಿ ಹೊಡೆದ್ಬಿಟ್ಟು ಕಪಾಳಿ ಹೊಡೆದ್ರೆ ಎಲ್ಲರೂ ಸುತ್ತಾಡಿದವ. ಸುತ್ತಾಡಿದ ಮಗನ ಈಗ ಮಾಡ್ರ ನಾ ಎಂದ ಮನೆ ಬಿಟ್ಟು ಬಂದನ ಅಂದ ಅಷ್ಟ್ರನ್ನು ಕರೆದ ಬಂದನ. ನಾನು ಎಂದ ಮನೆ ಬಿಟ್ಟು ಬಂದನ ಅಷ್ಟು ಜನ ಕಡದೆ ಬಂದಿನಂತ ಮಗನ ಮನೆ ಬಿಟ್ಟು ಹಂಗ ಬಂದನಂತೇಳಿ ಮಗನ ಅಷ್ಟ್ರನ್ನು ಕರೆದ ಮನೆಗೆ ಬೆಂಕಿ ಹಚ್ಚಿ ಬೂದಿ ಹಣೆಗೆ ಹಚ್ಕೊಂಡು ಬಂದನ ಮಗನ. ಮಗ ಎಂದು ಸತ್ತ ಹೆಣ ಸತ್ತದ್ದನ್ನು ಹೇಳಕ್ ಬಂದ ಅಂತ ಬಡಿಗಿತ ಹೋಗೋತ ಓಡಿ ಅಂತಲ್ಲ ಖುಷಿ ಆಗತ್ತೆ. ಅಂದ್ರೆ ಜ್ಞಾನದ ಪ್ರಭಾವ ಅಂದ್ರೆ ಏನದ ಹೌದಿಲ್ಲ? ಕನಸಿನಂದದಿ ಪುಷಿ ಏನೋ ಮಗನ ಈಗ ಹೇಳಕ್ ಬಂದಿ ನನಗೆ. ಜನನಾದಿ ವಿಕೃತಿ ಒಂದಿಲ್ಲ. ಆತ್ಮನಿಗೆ ಹುಟ್ಟದನ ಆತ್ಮನಿಗೆ ಸಾವದನ ಎಂದರ ಇಲ್ಲ. ನಾನು ಆತ್ಮರೂಪಿ, ಹುಟ್ಟಿ ಸಾಯುವುದು ದೇಹ. ಜನ ನೋಡಲ್ಲ ಅಲ್ಲಿ ಪದದ ಮೇಲೆ ಬಳ್ಳಿಡಲ್ಲಿ ಜನನಾದಿ ವಿಕೃತಿ ಅಂದ್ರೆ ಅಸ್ಥಿತಿ ಜಾಯತೆ ವಿವರ್ಧತೆ ಪರಿಣಾಮತೆ ಅಪಕ್ಷತೆ ವಿನಶ್ಯತೆ ಅಂದ್ರೆ ನೀವು ಶಾಸ್ತ್ರ ಹೇಳಕ್ ಕಲ್ಕೊಳ್ಳೋಲ್ಲ, ಹಿಂಗ್ ಕಲ್ಕೋಬೇಕು ನೀವು. ನಾವು ನಮಗತ್ತೆ ಹೇಳ್ಬೇಡ್ರಿ ನೀವು. ಅಂದ್ರೆ ವಿಕೃತಿ ಅಂದ್ರೆ ಏನವು ವಿಕಾರಗಳಿಗೆ ವಿಕೃತಿ ಅಂತ ಕರೀತಾರ. ಹುಟ್ಟು ಸಾವುಗಳ ಮಧ್ಯದಲ್ಲಿ ತೋರುವ ಈ ದೇಹದ ಉಬ್ಬು ತಗ್ಗುಗಳು ಇವು ವಿಕಾರಗಳಿವು. ಇವು ವಿಕಾರಗಳು ಹೌದಿಲ್ಲ? ಈ ಜನಾದಿ ವಿಕೃತಿಗಳು ಒಂದಿಲ್ಲ. ಆತ್ಮನಿಗೆ ಹುಟ್ಟು ಇಲ್ಲ,
ನ ಜಾಯತೆ ಮ್ರಿಯತೆ ವಾ ಕದಾಚಿತ ಹೌದು. ನಾಯಂ ಭೂತ್ವ ಭವಿತಾ ವಾನ ಭೂಯ ಅಜೋ ನಿತ್ಯ ಶಾಶ್ವತ ಶಾಶ್ವತೋ ಅಯಂ ಪುರಾಣೋ ನ ಹಣ್ಯತೆ ಹಣ್ಯಮಾನೇ ಶರೀರೇ. ಹಣ್ಯತೆ ಅಂದ್ರೆ ಸಾಯುವುದಾಗಲಿ, ಹಣ್ಯಮಾನೆ ಮರಳಿ ಬರುವುದಾಗಲಿ ನನಗೈತ ಇಲ್ಲ. ಅಜೋ ನಿತ್ಯ ಮೈ ಮೈ ಅಜ ಮೈ ನಿತ್ಯ. ಏನಪ್ಪಾ ಮರ ಬೀಗರ ಮನ್ಯಾಗ ಇದೊಂದು ಬಾಯ್ ಒಂದು ಭಾಳ ಆಕತ್ ನನಗೆ. ನನಗೆ ಮೊಬೈಲ್ ಮಾತಾಡ್ತೀನಿ ಅನಿಸೋದ ಇಲ್ಲ. ಜನನಾದಿ ಉತ್ಕೃತಿ ಒಂದಿಲ್ಲ ನಿನಗೆನ್ನುತ್ತಿವೆ ಶ್ರುತಿ ಕುಲವೆಲ್ಲ ನಾ ಹೇಳುದಿಲ್ಲ. ನೀನು ಅಜ, ನೀನು ನಿತ್ಯ, ನೀನು ಸತ್ಯ, ನೀನು ಅಖಂಡ, ನೀನು ಪರಿಪೂರ್ಣ ಅಂತ ನಾ ಹೇಳುದಿಲ್ಲೋ, ಶ್ರುತಿ ಕುಲಗಳು ಹೇಳ್ತಾವ. ಮತ್ತೆ ಈಗಾದರೂ ನೀನು ನೋಡೋ ಮುಂದೆ ನೋಡಿ. ಧರೆ ಮೊದಲಾದ ಮೂಲ ಬಿಂದು ಕಡೆ ಚರ ಅಚರಾದಿಯೊಳಗೆ ಎಂದು ಬೆರೆಸದೆ ಆಶ್ರಯವಾಗಿ ನಿಂದು ತೋರ್ಪ ಗುರು ಶಂಕುಲಿಂಗವೇ ನೀನೆಂದು ಎಂದು ನೋಡು. ಏನಿದ್ರ ಏನು ಏನಿಲ್ಲ, ಧರೆ ಮೊದಲಾದ ಮೂಲ ಬಿಂದು ಈ ಭೂಮಿ, ಈ ಜಲ, ಈ ವಾಯು ಇವೆಲ್ಲವೂ ಕೂಡ ನೀನು ಇವುಗಳನ್ನು ಅರಿತಾ ಇದ್ದೆ ಹೊರತು ಅವು ನಿನ್ನನ್ನು ಅರಿತಾ ಇಲ್ಲ. ಇವು ಚರಗಳಾಗಲಿ, ಇವು ಅಚರಗಳಾಗಲಿ, ಪೃಥ್ವಿ ಏನೈತಿಲ್ಲ ಚರ ಮತ್ತು ಅಚರಗಳ ಸಮ್ಮಿಶ್ರಿದು. ನಿಮ್ಮ ದೇಹಾದಿಗಳು ಅಡ್ಡಾಡ್ತಾವ, ಗಿರಿಯಾದಿಗಳು ಅಚರವಾಗಿದಾವ. ಹೌದಿಲ್ಲ? ಇವುಗಳ ಜೊತೆಗೆ ಬೆರಸದೆ ಅಲ್ಲಿರುವುದೇ ಇಲ್ಲದ, ಇಲ್ಲಿರುವುದೇ ಅಲ್ಲದ. ಇದಕ್ಕೊಂದು ಸುಂದರ ದೃಷ್ಟಾಂತ ಕೊನೆಗೆ ಹೇಳಿ ಮುಗಿಸ್ತಾನೆ ನಿಮಗೆ. ಈಗ ನಿಮ್ಮ ದೇಹಕ್ಕೆ ಆರೋಗ್ಯ ತಪ್ಪಂತ ತಿಳ್ಕೋರಿ. ನಿನ್ನೆ ನೆಗಡಿ ಬಂದತಿಪ್ಪ. ಈ ನೆಗಡಿ ಬಂದ ಕೂಡಲೇ ಹಿರಿಯರು ಏನ್ ಹೇಳ್ತಾರಂದ್ರೆ, ಅರಿಶಿನ ಪುಡಿ ಕಷಾಯಿ, ಶುಂಠಿ, ಕರಿಮೆಣಸ, ಕಾಳ, ಲವಂಗ ಕೂಡಿ ಅರ್ಧ ಒಂದ್ ಸ್ವಲ್ಪ ಚುರು ಜೇನುತುಪ್ಪ ಹಾಕಿ ಅವಾಗ ಕಾಡಿ ಮಾಡಿ ಕುಡಿಸ್ರಿ, ಆರಾಮಕ್ಕೈತೆ ಅಂತ ಹೇಳ್ತಾರ. ಇದೇ ನಾನು ನಿಮಗೆ ತಿಳಿಲಾರ್ದು ಹೇಳಿದ್ದೇನೆ ಏನಾರ? ಇಲ್ಲ, ನಿಮಗ್ ಗೊತ್ತಿರೋದೇ ಹೇಳ್ತಾನಪ್ಪ. ಇವು ಎಲ್ಲ ಎಲ್ಲಿದಾವಪ್ಪ ಅಂತಂದ್ರೆ ಇವು ಇಲ್ಲಿ ನಿಸರ್ಗದ ಗಿಡಗಳಲ್ಲಿದಾವ. ಎಲ್ಲಿದಾವ? ಶುಂಠಿ, ಕರಿಮೆಣಸ ಎಲ್ಲಿದಾವು? ನಿಸರ್ಗದಲ್ಲಿದಾವ. ಅಂದ್ರೆ ಆ ನಿಸರ್ಗದಲ್ಲಿ ಇರುವಂತ ವಸ್ತುಗಳನ್ನು ಅರ್ಧ ನಿನ್ನ ದೇಹವೆಂಬ ನಿಸರ್ಗದಾಗ ಹಾಕಿದ ಕೂಡಲೇ ಆರಾಮಾಕತಿ. ಅಂದ್ರೆ ನೀನು ಆ ನಿಸರ್ಗ ಹೆಡ್ ಆಫೀಸ, ನೀ ಬ್ರಾಂಚ್ ಆಫೀಸ್. ತಿಳಿಯಾಕತ್ತೈತೋ ಇಲ್ಲೋ ಹೇಳ? ತಿಳಿಯಾಕತ್ತೈತಿಲ್ಲೋ ಹೇಳ? ಈ ನಿಸರ್ಗ ಏನಿದು? ಹೆಡ್ ಆಫೀಸ್. ಈಗ ಒಂದ್ ಸಣ್ಣ ಬ್ಯಾಂಕ್ನಾಗ ನೀವು ಹೋಗಿ ಒಂದ್ ಬದಲಿಗೆ ಒಂದು 25 ಲಕ್ಷ ರೂಪಾಯಿ ನೀವು ಚೆಕ್ ಹಾಕಿದೆ ಅಂತ ತಿಳ್ಕೊ. ಅವ್ರು ಏನಂತಾರಪ್ಪ ಅಂತಂದ್ರೆ, ಸರ್ ನೀವು ಕೊಡ್ರಿ ಸರ್, ಮಧ್ಯಾಹ್ನ 3ಕ್ಕೆ ಸರ್ ನಾನು ಹೆಡ್ ಆಫೀಸ್ನಾಗ ತರಿಸ್ಕೊಡ್ತೇನೆ ಸರ್ ಅಂತ. ನಾವು ಯಾಕಂದ್ರೆ ಅಷ್ಟು ರಾಕ್ ಇರೋದಿಲ್ಲ ಅಲ್ಲೇ. ಹೌದಿಲ್ಲ? ಹಂಗ ನಿನ್ನ ದೇಹ ಅನ್ನೋದು ಒಂದು ಬ್ರಾಂಚ್ ಆಫೀಸ್ ಇದು. ಈ ಧರೆ ಮೊದಲಾದ ಇವೆಲ್ಲ ಏನದಾವಲ್ಲ, ಇವು ಹೆಡ್ ಆಫೀಸ್. ಇವು ಇವಕ್ಕೆ ನಿನಗೆ ವ್ಯತ್ಯಾಸ ಇಲ್ಲ. ಅದು ಆ ಸಿಂಧು ಬಿಂದು ಒಂದು ಮರಿಬೇಡದನ. ಬಾಟ್ಲ್ಯಾನ ಗಂಗಾ, ಸಮುದ್ರದನಗ, ಹೊಳ್ಯಾನ ಗಂಗಾ ಬಿಡಬೇಡದನ. ಅದು ಹೆಡ್ ಆಫೀಸು, ಇದು ಬ್ರಾಂಚ್ ಆಫೀಸು. ಹೌದಿಲ್ಲ? ಇವತ್ತರಲ್ಲಿ ಇರುವುದೆಲ್ಲವೂ ಒಂದೇ ಅದ. ನಿನ್ನ ದೇಹದ ಏನೈತಿ ಅದು ಪ್ರಕೃತಿ ಒಳಗೈತಿ, ಪ್ರಕೃತಿ ಒಳಗೆ ಏನೈತಿ ಅದು ನಿನ್ನ ದೇಹದೊಳಗೈತಿ. ಇವು ಯಾವುದು ನಿನ್ನ ಬಿಟ್ಟು ಅನ್ನೆಲ್ಲಿಯೋ ಚರ ಅಚರ ಆದಿಗಳನ್ನೊಂದು ಬೆರೆಸದ ಆಶ್ರಯವಾಗಿ ನೀನು ಅವತರ ಜೊತೆಗೆ ಕೂಡದೆ ಇವು ನಿನ್ನಿಂದ ಎದುರಿಷ್ಟು ಅರಿಸಿಕೊಳ್ಳುವಂತ ದೇಹಾದಿ ಪದಾರ್ಥಗಳು ನಿನ್ನಿಂದ ದೃಶ್ಯ ರೂಪವಾಗಿದ್ದಾವ. ನೀನು ದೃಶ್ಯ ಮಾತ್ರವಾಗಿದ್ದುಕೊಂಡು ನಿನ್ನ ಮೇಲೆ ಬಿಳಿಯ ಪರದೆಯ ಮೇಲೆ ನಡೆಯುವ ಚಿತ್ರ ದೀಪದಂತೆ ಈ ಲೋಕದ ವಿಶ್ವ ನಡೀತದೆಪ್ಪ. ನಿನಗೆ ಎಂದೆಂದಿಗೂ ಲೋಕಕ್ಕೆ ಉಳಿಗಾಲಿಲ್ಲ, ನಿನ್ನ ಚೈತನ್ಯಕ್ಕೆ ಅಳಗಾಲಿಲ್ಲ. ಏನ್ ಹೇಳಿನ ತಮ್ಮ ಕಡಿ ಮಾತಾ? ಎಂದೆಂದಿಗೂ ಲೋಕಕ್ಕೆ ಉಳಿಗಾಲಿಲ್ಲ, ನಿನ್ನ ಚೈತನ್ಯಕ್ಕೆ ಅಳಿಗಾಲಿಲ್ಲ. ಎಂದರ ಇದು ಕಡಿದನ್ನ ಬರ್ಕೋತಿಲ್ಲ ಇದನ್ನ. ಅಳಗಾಲ ಅಂದ್ರೇನು? ಸರುವುದು. ಉಳಿಗಾಲ ಅಂದ್ರೇನು? ಕಾಯಂ ಇರುವುದು. ಎಂದರ ಲೋಕ ಕಾಯಂ ಇರ್ತತೆ ಇಲ್ಲ. ಹಿಂದೆ ಸುಡುಗಾಡಿದ್ದದ್ದು ನಾಳೆ ಎಣ್ಣೆ ಪ್ಲಾಟ ನಂದನವನ ಆಕತೆ.
ಈಗ ಮೊದಲು ಊರು ಮುಂದೆ ಸುಡುಗಾಡ ಅಂತ ಇರ್ತಾವ. ಹೌದು ಹಿಂದಿನ ಹಿರಿಯರ ಕಾಲದಾಗಿದ್ದ ಸುಡುಗಾಡ ಅಂತ ಅದನ್ನ ಮಣ್ಣು ಕೊಡ್ತಿರ್ತಾರ. ಅದನ್ನ ಹೌದು ಅಲ್ಲಿ ಹೋದ್ರ ಮೈದಿಗೆ ಹಾಕತ್ತಿರ್ತಾರ. ಆಗ ಹಾ ಮುಂದೊಂದ್ ದಿವ್ಸ ಊರು ಗಾತ್ರ ದ್ವಾರದಾಗಿ ಅದೇನೇ ಪ್ಲಾಟ್ ಆಕತಿ. ಹೌದು ಎಲ್ಲಿ ಹೋಗದಿರ್ತಾರಲ್ಲ ಅಲ್ಲಿ ಮನಿ ಕಟ್ತೀರಿ. ಮುಂದೆ ಹಳಿ ಊರ ರಸ್ತಾ ಇಲ್ಲದಕ್ಕೆ ಅದು ಬಿದ್ದ ಅದು ಸುಡುಗಾಡಕತಿ. ಎಲ್ಲಿ ದೇವ್ರ ಮನೆ ಮಾಡಿ ನೀವು ಕೂತಿರ್ತಿರೋ ಅದು ಸುಡುಗಾಡಕತಿ. ಒಂದಿನ ಸುಡುಗಾಡಕತಿ, ಒಂದಿನ ಅಡಿಗೆ ಮನೆ ಆಕತಿ, ಒಂದಿನ ಅಡಿಗೆ ಮನೆ ಹೋಗಿ ಸುಡುಗಾಡಕತಿ, ಸುಡುಗಾಡು ಹೋಗಿ ಅಡಿಗೆ ಮನೆ ಆಕತಿ. ಇದು ನೆಡುವುದ. ಹೌದು ನೀನು ಮಾತ್ರ ನಿನಗೆ ಅಳಿಗಾಲವಿಲ್ಲ, ದೃಶ್ಯಕ್ಕೆ ಉಳಿಗಾಲವಿಲ್ಲ. ಇವತ್ತಿನ ಪ್ರವಚನದ ಹೆಡ್ಲೈನ್ ಏನಪ್ಪಾ? ನನಗೆ ಅಳಿಗಾಲವಿಲ್ಲ, ದೃಶ್ಯಕ್ಕೆ ಉಳಿಗಾಲವಿಲ್ಲ. ನಮಸ್ಕಾರ. ನಮಸ್ಕಾರ.